ಸ್ನೇಹಿತರೆ, ಸುಮಾ ಅಂತ 35 ವರ್ಷ, ಅವ್ರಿಗೆ ಸಂಧಿವಾತ ಆಲ್ಮೋಸ್ಟ್ 5-6 ವರ್ಷದಿಂದ ಇತ್ತು. ಅವರು ಒಂಥರ ಬೆಡ್ ರಿಡನ್ ಥರನೇ ಆಗಿಬಿಟ್ಟಿದ್ರು. ಅದೆಲ್ಲ ಅವರೇ ಹೇಳ್ತಾರೆ. ಸೊ ಇವಾಗ ಒಂದು 70% 60%ವರೆಗೂ ಚೆನ್ನಾಗಿದ್ದಾರೆ, ಆ್ಯಕ್ಟಿವ್ ಆಗಿದ್ದಾರೆ. ಅವ್ರಿಗೆ ಸಂಧಿವಾತ ಅನ್ನೋದು, ನಿಮಗೆ ಸಂಧಿವಾತ ಇತ್ತು ಅಂದರೆ ನೀವು ಡಯಟ್ನ ಫಾಲೋ ಮಾಡ್ತಾ ಇರ್ತೀರ. ಪ್ರಾಕ್ಟಿಕಲಿ ಏನೇನೆಲ್ಲ ಚಾಲೆಂಜಸ್ ಬರುತ್ತೆ ಅವನ್ನ ಪ್ರಾಕ್ಟಿಕಲಿ ನಾವು ಹೆಂಗೆ ರೆಡಿ ಮಾಡ್ಕೋಬೇಕು ಅಂತಕ್ಕಂಥ ಒಂದು ಸಂದೇಶನ ಅವ್ರು ಕೊಡ್ತಾರೆ. ನಮಸ್ತೆ. ನಮಸ್ತೆ ಸರ್. ನಿಮಗೆ ಇದು ಸಮಸ್ಯೆ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯಿತು? ಏನು ಸಮಸ್ಯೆ ಬಂತು? ಫಸ್ಟ್ ಜಾಯಿಂಟ್ ಪೈನ್ ಎಲ್ಲ ಫಸ್ಟ್ ಇದು ಶುರುವಾಗಿದ್ದು, ನೀ ಪೈನ್ ಮಂಡಿ, ಅಲ್ಲಿಂದ ಫುಲ್ ಜಾಯಿಂಟ್ ಎಲ್ಲ ಶುರು ಆಯ್ತು. ಒಂದ್ 4 ವರ್ಷ ನನಗೆ ಆರಾಮಾಗೇ ಇದ್ದೆ. ಆಫ್ಟರ್ 4 ಆದ್ಮೇಲೆ ನನಗೆ ಫುಲ್ ಬೆಡ್ ರಿಡನ್ ಆಗ್ಬಿಟ್ಟೆ. ಬ್ರೈನ್ ಸ್ಟ್ರೋಕ್ ತರ ಆಯ್ತು. ಅದಾದ್ಮೇಲೆ ಅಂತೂ ನನಗೆ ಹೇಳಕ್ಕೆ ಆಗ್ತಾ ಇರ್ಲಿಲ್ಲ, ಯಾರಾದ್ರೂ ಹೆಲ್ಪ್ ಬೇಕೇ ಇತ್ತು. ಏನು ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ, ತುಂಬಾ ಕಷ್ಟ ಆಗ್ತಿತ್ತು. ಇವಾಗ ನಿಮ್ಮ ಹಾಸ್ಪಿಟಲ್ ಬಂದ್ಮೇಲೆ ಇವಾಗ ಎಲ್ಲಾ ಕೆಲಸ, ಬಟ್ಟೆನೂ ಕೂಡ ಕೈಯಲ್ಲೇ ವಾಶ್ ಮಾಡ್ತೀನಿ, ಅಷ್ಟು ಆರಾಮಾಗಿದ್ದೀನಿ ಸರ್. ಒಂದ್ ರೀತಿಲಿ ನೀವು ದೇವ್ರು ಅಂತ ಹೇಳಿದ್ರೆ ತಪ್ಪೇ ಆಗಲ್ಲ. ಇಲ್ಲ, ದೇವ್ರು ಅಂತಲ್ಲ, ನಿಮ್ಗೆ ಆಕ್ಚುಲಿ ಟೈಮ್ ಬಂದಿತ್ತಲ್ಲಮ್ಮ, ವಾಸಿ ಆಗ್ಬೇಕು ಅಂತ ಟೈಮ್ ಬಂದಿತ್ತಲ್ವಾ, ಹಂಗಾಗಿ ವಾಸಿ ಆಗಿದೆ. ನೀವು ಕೊಟ್ಟಿರೋ ಡಯಟ್ ಎಲ್ಲ ನೀಟಾಗಿ ಫಾಲೋ ಮಾಡ್ತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಆಯಿಲ್ ಫುಲ್ಲಿಂಗ್ ಮಾಡ್ತೀನಿ. ಮಾಡ್ತೀರಾ ಆಯಿಲ್ ಫುಲ್ಲಿಂಗ್? ಆಯಿಲ್ ಫುಲ್ಲಿಂಗ್ ಮಾಡ್ತೀನಿ, ಮತ್ತೆ ಕೊಬ್ಬರಿ ಎಣ್ಣೆ ಕುಡಿತೀನಿ. ಅದಾದ್ಮೇಲೆ ನಲ್ಲಿಕಾಯಿ ಜ್ಯೂಸು, ಕೊತ್ತಂಬರಿ ಜ್ಯೂಸು, ಇದು ಬೂದ್ ಕುಂಬಳ ಒಂದು ಕುಡಿತಿಲ್ಲ, ಗಂಟ್ಲು ಪರವಾಗಿಲ್ಲ, ಬೇಡ, ಅವಶ್ಯಕತೆ ಇಲ್ಲ. ಎರಡು ಕುಡಿದು ಮತ್ತೆ ಸಾಲ್ಟ್ ಹಾಕೊಂಡು ಬಿಸಿನೀರು ಕುಡಿತೀನಿ. ಅದಾದ್ಮೇಲೆ ಮಾತ್ರೆಗಳೆಲ್ಲ ತಗೊಂಡು ಬೆಳಿಗ್ಗೆ ಟೈಮ್ ರೊಟ್ಟಿ ಇಲ್ಲ ಅಂದ್ರೆ ದೋಸೆ, ಈ ತರ ಪಲ್ಯ. ಯಾವ ದೋಸೆ ಮಾಡ್ಕೊಂತೀರಾ? ಅಕ್ಕಿ ದೋಸೆ, ಇಡ್ಲಿ, ಪಡ್ಡು, ರಾಗಿ ದೋಸೆ, ಇದೆಲ್ಲ ಮಾಡ್ಕೊತೀನಿ. ಓಕೆ. ಮಧ್ಯಾಹ್ನ ಮಾಮೂಲಿ ಒಂದಿನ ತರಕಾರಿ ಸಾಂಬಾರು, ಒಂದಿನ ಸೊಪ್ಪಿನ ಸಾಂಬಾರು, ಒಂದಿನ ಕಾಳು ಸಾಂಬಾರು. ರಾತ್ರಿ ಮಾಮೂಲಿ ಊಟ. ಅಂದ್ರೆ ಫ್ಯಾಟಿ ಲಿವರ್ ಇಲ್ಲ, ಊಟ ಆರಾಮಾಗಿ ತಿನ್ನಿ ಅಂತ ಹೇಳಿದ್ರೆ ನೀವು, ಹಂಗಾಗಿ ಆರಾಮಾಗಿ ಊಟ ಮಾಡ್ತಿದ್ದೀನಿ. ನಾನ್ ವೆಜ್ ಎಲ್ಲ ತಿಂತೀನಿ, ಮಟನ್ನು ಮತ್ತೆ ನಾಟಿ ಕೋಳಿ, ಫಿಶ್ ತಿಂತೀನಿ. ಡೈಲಿ 1-2 ನಾಟಿ ಕೋಳಿ ಮೊಟ್ಟೆ ತಿಂತೀನಿ ಅಷ್ಟೇ ಸರ್. ಸೊಪ್ಪು ತರಕಾರಿ ಜಾಸ್ತಿ ಯೂಸ್ ಮಾಡ್ತೀನಿ. ರಿಫೈನ್ಡ್ ಆಯಿಲ್ ಯೂಸ್ ಮಾಡಲ್ಲ. ಮುಂಚೆ ಮಾಡ್ತಾ ಇದ್ರಾ? ಫಸ್ಟ್ ಮಾಡ್ತಿದ್ವಿ ಸರಿ, ಕೊಕೊನಟ್ ಆಯಿಲ್ ಯೂಸ್ ಮಾಡೋದು. ಅದ್ರ ಜೊತೆ ಎಳ್ಳು ಹಾಕಿ ಬಿಡಿಸ್ಕೊಂಡಿದೀವಿ ನಾವೇನೆ. ಕಪ್ಪು ಎಳ್ಳು ಬರುತ್ತಲ್ಲ, ಅದು ಹಾಕಿ ಬಿಡಿಸ್ಕೊಂಡಿದೀವಿ. ಈಗ ಅಡುಗೆಗೆಲ್ಲ ಅದೇ ಯೂಸ್ ಮಾಡೋದು. ವೆರಿ ಗುಡ್ ಕಾಂಬಿನೇಷನ್ ಅದು. ಅದು ಹಾಕೊಂಡು ಬಿಡಿಸ್ಕೊಂಡಿದೀವಿ. ಮತ್ತೆ ಇದು ರಿಫೈನ್ಡ್ ಶುಗರ್ಸ್ ಯಾವುದು ಯೂಸ್ ಮಾಡೋದು. ಶುಗರ್ ಅಂತೂ ಮನೆಗೆ ತರೋದೇ ಇಲ್ಲ. ಫಸ್ಟ್ ಅಷ್ಟೇ ಕಡಿಮೆನೆ ತರ್ತಿದ್ದು. ಇವಾಗ ಫುಲ್ ಅವಾಯ್ಡ್ ಮಾಡಿದೀವಿ. ಬೆಲ್ಲ ಅಲ್ಪ ಸ್ವಲ್ಪ ಯಾವಾಗಾದ್ರೂ ಯೂಸ್ ಮಾಡ್ತೀವಿ. ಡೈರಿ ಅಂತೂ ಯೂಸ್ ಮಾಡೋದೇ ಇಲ್ಲ. ಮನೇಲಿ ಮಕ್ಳಿಗೂ ಕೂಡ ಕೊಡಲ್ಲ ನಾವು, ಹಂಗ್ ಸ್ಟಾಪ್ ಮಾಡ್ಬಿಟ್ಟಿದೀವಿ. ಇವಾಗ ಬೇಕರಿ ಐಟಮ್ ಏನು ತರಲ್ಲ, ಡೈರಿ ಅಂತೂ ಮುಟ್ಟೋದೇ ಇಲ್ಲ. ಸೊಪ್ಪು ತರಕಾರಿ ಇದೆಲ್ಲ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊತಿದೀವಿ ಸರ್. ನಿಮ್ಗೆ ಇದು ಸಮಸ್ಯೆ ಹೆಂಗ್ ಸ್ಟಾರ್ಟ್ ಆಯ್ತು? ಅದು 2ನೇ ಪಾಪು ಡೆಲಿವರಿ ಆದ್ಮೇಲೆ 8 ಮಂತ್ಸ್ ಇಂದ ಶುರುವಾಗಿದ್ದು ಸರ್ ನನಗೆ. ಅದು ಕೊರೋನಾ ಇಂಜೆಕ್ಷನ್ ತಗೊಂಡೆ. ಅದು ತಗೊಂಡು ಒಂದು 15 ಡೇಸ್ ವರ್ಗು ಜ್ವರ ಬಿಡ್ಲಿಲ್ಲ. ಜ್ವರ ಬಂದು ಸ್ಟಾಪ್ ಆದ್ಮೇಲೆ ಫುಲ್ ಎಲ್ಲ ಜಾಯಿಂಟ್ ಶುರು ಆಯ್ತು. ಫಸ್ಟ್ ನೀ ಶುರು ಆಯ್ತು. ಇದು ಶುರು ಆದ್ಮೇಲೆ ಡೆಲಿವರಿಗೆ ಎಷ್ಟು ದಿನ ಆದ್ಮೇಲೆ? 8 ಮಂತ್ಸ್ ವರೆಗೂ ಏನು ಇರಲಿಲ್ಲ. 8 ಮಂತ್ಸ್ ಆದ್ಮೇಲೆ ಸ್ಟಾರ್ಟ್ ಆಗಿದ್ದ. ಓಕೆ. ಸೊ ಡೆಲಿವರಿ ಆಗಿ 8 ತಿಂಗಳಾದ್ಮೇಲೆ ಸ್ಟಾರ್ಟ್ ಆದಾಗ ಫಸ್ಟ್ ಬಂದಿದ್ದು ಯಾವ ಪಾಯಿಂಟ್ಗೆ? ಇಲ್ಲಿಗೆ ಸರ್. ಡೈರೆಕ್ಟ್ ಆಗಿ ಮಂಡಿಗೆ ಬಂತು? ಇಲ್ಲಿಗೆ ಬಂದಿದ್ದು. ಓಕೆ. ಇದೆಲ್ಲ ಏನು ಬಂದಿಲ್ಲ, ಸ್ಟಿಫ್ನೆಸ್? ಓಕೆ ಓಕೆ. ಆಮೇಲೆ ಬಂದಿದ್ದು ಇಲ್ಲಿಂದ, ಆಮೇಲೆ ಬಂದು ಇಲ್ಲಿ ಶುರು ಆಯ್ತು. ಓಕೆ. ಆಮೇಲೆ ಇಲ್ಲಿ ಜಾಸ್ತಿ ಶುರು ಆಗಿತ್ತು. ಆಮೇಲೆ ಎಲ್ಲ ಕಡೆ ಸ್ಪ್ರೆಡ್ ಆಗೋಯ್ತು. ಜಾಸ್ತಿ 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 ಎಲ್ಲ ಜಾಯಿಂಟ್ಸ್ ಬಂದಿದೆ. ಓಕೆ. ಅದು ಇದು ನಾನು ಆರಾಮಾಗಿ ಕೆಲಸ. ಅದು ಎಷ್ಟನೇ ಇಸ್ವಿನಲ್ಲಿ? 2000ದಿಂದ ಸ್ಟಾರ್ಟ್ ಸರ್. ಹೌದಾ? ಆಲ್ಮೋಸ್ಟ್ 25 ವರ್ಷ ಅಲ್ಲ, 2020. ಅದೇ 2020. ಅದೇ 2020ರಿಂದ ಅವಾಗಲೇ ಸ್ಟಾರ್ಟ್ ಆಗಿದ್ದು ನಿಮಗೆ? ಓಕೆ. ಸೊ ಪೈನ್ ಎಲ್ಲ ಕಡೆ ಜಾಯಿಂಟ್ ಸ್ಪ್ರೆಡ್ ಆಗ ಸ್ಟಾರ್ಟ್ ಆಯ್ತಲ್ವಾ? ಅವಾಗ ನೀವು ನಿಮಗೆ ಇದಕ್ಕೇನು ತಗೊಂಡ್ರಿ ಟ್ರೀಟ್ಮೆಂಟ್? ಅಂದ್ರೆ ಹೊರಗಡೆ ಇಂಗ್ಲಿಷ್ ಮೆಡಿಸಿನ್ ತಗೋತಾ ಇತ್ತು. ತುಂಬಾ ಕಡೆ ತೋರ್ಸಿದ್ವಿ ಸರ್. ಎಲ್ಲ ಹಾಸನಲ್ಲಿ, ಮದ್ದೂರು, ಮಂಡ್ಯ, ಮೈಸೂರು. RJR ಅಲ್ಲಿ ಸುಮಾರು ಅಲ್ಲೇ ಒಂದು 5 ಲಕ್ಷ ಖರ್ಚು ಮಾಡಿದೀನಿ. RJR ಅಲ್ಲಿ ನನ್ಗೇನು ಹಾಗೆ ಇಲ್ಲ. ಸುಮಾರು ಟೋಟಲಿ ಒಂದು 15ರಿಂದ 20 ಲಕ್ಷದ ಮೇಲೆ ಆಗಿದೆ ಸರ್. ಅಷ್ಟ ಆದ್ರೂ ನನ್ಗೆ ಎಲ್ಲೂ ಏನು ಹಾಗೆ ಇಲ್ಲ. ನಿಮ್ಮಲ್ಲಿ ಬಂದ್ಮೇಲೆ ನಾನು ಆರಾಮಾಗಿದ್ದೀನಿ ಹೇಳ್ಬೇಕು ಅಂದ್ರೆ ಸರ್. 20 ಲಕ್ಷ? ಹೌದು ಸರ್, ಇನ್ನೂ ಜಾಸ್ತಿನೇ ಆಗಿದೆ. ನಾನು 5 ವರ್ಷಕ್ಕೆ 5 ವರ್ಷಕ್ಕೆ ಸರ್. ಈಗ ಇದು ಹೆಂಗಾಗುತ್ತೆ ಅಂದ್ರೆ ಬ್ಲಡ್ ಕ್ಲಾತ್ ಆಯ್ತು, ಅದಾದ್ಮೇಲೆ ಜ್ವರ, ಮತ್ತೆ ಜಾಯಿಂಟ್ ಪೇನ್ಸ್. ಆಮೇಲೆ ಏನ್ ಗೊತ್ತಾ ಸರ್, ನನಗೆ ವೀಕ್ಲಿ ಒನ್ಸ್ ಜ್ವರ ಬಂದೇ ಬರ್ತಾ ಇತ್ತು. ಹಾಸ್ಪಿಟಲ್ಗೆ ಹೋಗ್ಲೇಬೇಕಿತ್ತು. ಇವಾಗ ಅಂದ್ರೆ ಬರುತ್ತೆ, ಬಂದ್ರೂ ನಿಮ್ಮ ಟ್ಯಾಬ್ಲೆಟ್ಸ್ ಗಳಲ್ಲೇ ನನಗೆ ಆರಾಮಾಗ್ಬಿಡುತ್ತೆ. ಇವಾಗ ಜ್ವರ ಮುಂಚೆಗೆ ಅಂದ್ರೆ ಕಂಟಿನ್ಯೂಸ್ ಆಗಿ ಅಲ್ಲ, ಕಂಟಿನ್ಯೂಸ್ ಜ್ವರ ಇತ್ತಾ ಸರ್? ಅವಾಗ ವೀಕ್ಲಿ ಒನ್ಸ್ ಬರ್ತಾನೆ ಇತ್ತು. ಇವಾಗ ಮಂತ್ಲಿ ಒನ್ಸ್, 2 ಮಂತ್ಸ್ ಒನ್ಸ್ ಆ ತರ ಬರುತ್ತೆ. ಬಟ್ ಹೊರಗಡೆ ನಾನು ತೋರ್ಸಲ್ಲ, ನಿಮ್ಮ ಮೆಡಿಷನ್ ತಗೋತೀನಲ್ಲ, ಇದ್ರಲ್ಲೇ ಅವಾಯ್ಡ್ ಆಗ್ಬಿಡುತ್ತೆ. ಇದರಲ್ಲೇ ಕಮ್ಮಿ ಆಗುತ್ತೆ. ಕಮ್ಮಿ ಆಗುತ್ತೆ, ಹೊರಗಡೆ ತೋರ್ಸಲ್ಲ.
ಸೊ ನಿಮಗೆ ಸ್ಟ್ರೋಕ್ ಆಯ್ತು ಅಂದ್ರೆ ಸ್ಟ್ರೋಕ್ ಯಾವಾಗ ಆಗಿದ್ದು? ಈಗ ಸರ್ ಲಾಸ್ಟ್ ಮಾರ್ಚ್ 17th 2025. 25 ಓಕೆ, ಏನಾಗಿತ್ತು ಅವಾಗ? ಅವಾಗ ನಂಗೆ ಸರ್ ಸೇಮ್ ಇದೇ ತರ ಜ್ವರ ಬಂತು, ಮತ್ತೆ ಲೂಸ್ ಮೋಷನ್ ಜಾಸ್ತಿ ಆಯ್ತು. ತಲೆ ಸುತ್ತು ತುಂಬಾ ಬರೋದು, ಅದರಿಂದ ಶುರು ಆಯ್ತು ಸರ್. ಯಾವ ಪಾರ್ಟ್ ವೀಕ್ ಆಯ್ತು ನಿಮಗೆ? ಇದು ಲೆಫ್ಟ್ ಲೆಫ್ಟ್ ಕಾಲು ಮತ್ತೆ ಲೆಫ್ಟ್ ಕೈ. ಓಕೆ. ಒನ್ ಡೇ ಸೊ ಸಂಧಿವಾತನೂ ಇತ್ತು, ಜೊತೆಗೆ ಸ್ಟ್ರೋಕು ಆಯಿತು. ಸಂಧಿವಾತ ನಿಮಗೆ ಯಾವಾಗ 2020ನಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಅವಾಗಿಂದನೇ ಜ್ವರ ಬರ್ತಾ ಇದೆ? ಅವಾಗಿಂದನೂ ಬರ್ತಾ ಇತ್ತು ಸರ್. ಅವಾಗಿಂದನೇ ನಿಮಗೆ ಕಂಟಿನ್ಯೂಸ್ ಜ್ವರ ಬರ್ತಾ ಇದೆ? ಬರ್ತಾ ಇತ್ತು. ಓಕೆ ಓಕೆ. ವೀಕ್ಲಿ 15 ಡೇಸ್ ಈ ತರ ಬರ್ತಾನೆ ಇತ್ತು, ಹಾಸ್ಪಿಟಲ್ಗೆ ಹೋಗ್ಲೇಬೇಕಿತ್ತು. ಇವಾಗ ಅಂದ್ರೆ ನಾನು ಯಾವಾಗ 2 months ಒನ್ಸ್ ಮಂತ್ಲಿ ಒನ್ಸ್ ಬಂದ್ರೂ ನಾನು ಹಾಸ್ಪಿಟಲ್ಗೆ ಹೋಗೋದೇ ಇಲ್ಲ. ಈ ಮೆಡಿಷನಲ್ಲೇ ನಮ್ಗೆ ಇದಾಗ್ಬಿಡುತ್ತೆ. ಜ್ವರ ಏನಕ್ಕೆ ಬರ್ತಾ ಇತ್ತು ಅಂತ ಗೊತ್ತಿಲ್ಲ ಸರ್ ಏನಕ್ಕೆ ಅಂತ. ಎಲ್ಲರೂ ವೀಕ್ ಇದೆಯಾ ಅದಕ್ಕೆ ಅಂತ ಹೇಳೋರು ಎಲ್ಲೋದ್ರು. ಓಕೆ. ಬಟ್ ನನಗೆ ನಾನು ವೀಕ್ ಇದ್ದೀನಿ ಅಂತ ಅನ್ನಿಸ್ತಿರ್ಲಿಲ್ಲ. ಅಂದ್ರೆ ಸ್ವಲ್ಪ ಊಟ ತಿಂಡಿಲಿ ಅವಾಗ್ಲೂ ಶೀತದ್ದು ಇದೆಲ್ಲ ತಿಂತಾ ಇರ್ಲಿಲ್ಲ. ಈ ಕಾಳುಗಳು ಎಲ್ಲೋದ್ರು ಬದನೆಕಾಯಿ ತಿನ್ಬೇಡಿ, ಆಲೂಗೆಡ್ಡೆ ತಿನ್ಬೇಡಿ, ಕಾಳುಗಳು ತಿನ್ಬೇಡಿ, ಇದೇ ಹೇಳ್ತಾ ಇದ್ದಿದ್ದು. ಆ ಕಾಳುಗಳು ತಿಂದ್ರೆ ಅಂತೂ ಫುಲ್ ಎಲ್ಲ ನೋವು ಬಂದ್ಬಿಡೋದು. ಇವಾಗ ಇಲ್ಲಿ ಬಂದ್ಮೇಲೆ ನೀವ್ ಹೇಳಿದ್ಮೇಲೆ ಕಾಳೆಲ್ಲ ತಿಂತೀನಿ, ಆತರ ಏನು ಬಂದಿದ್ಯಾ? ಅದ್ರಲ್ಲೂ ಬಟಾಣಿ ಅಂತೂ ತಿನ್ಲೇಬೇಡಿ ಅಂತ ಹೇಳ್ತಾ ಇದ್ರಿ. ಬಟಾಣಿನೇ ಜಾಸ್ತಿ ಯೂಸ್ ಮಾಡ್ತೀನಿ. ಅದು ಈ ವಿಂಟರ್ ಟೈಮಲ್ಲಂತೂ ಅದು ಹಾಕ್ತಾನೆ ಇರ್ಲಿಲ್ಲ. ಈಗ ಪೈನ್ ಬರ್ತಾನೆ ಇಲ್ಲ ನನ್ಗೆ ಕಾಳುಗಳು ತಿಂದ್ರು. ಯಾಕೆ ಹೇಳಿ? ಯಾಕೆ ಸರ್? ಸ್ನೇಹಿತರೆ, ಇದೊಂದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ನಿಮಗೂ ಹೇಳಿರ್ತಾರೆ ಬೇಳೆ ತಿನ್ಬಾರ್ದು, ಕಾಳು ತಿನ್ಬಾರ್ದು ಅಂತ. ಓವರ್ ಗ್ಯಾಸ್ಟ್ರಿಕ್ ಇದೆ. ಆಲ್ ವೆಜಿಟೇರಿಯನ್ಸ್ಗೆ ಕಂಪ್ಲೀಟ್ ಪ್ರೋಟೀನ್ ಬರ್ತಕ್ಕಂಥದ್ದು ಬಂದು ಬೇಳೆಕಾಳುಗಳಲ್ಲಿ, ಕಡಲೆಕಾಳುಗಳಲ್ಲಿ. ಕಾಳು ಯಾವುದು ಬೇಡ ಅಂತ ಹೇಳೋರು ಸರ್, ತಿಂತಾನೆ ಇರ್ಲಿಲ್ಲ ನಾನು. ಪ್ರೋಟೀನೇ ಬರೋದಿಲ್ಲ. ಪ್ರೋಟೀನ್ಗೆ ಬರೀ ಚಿಕನ್, ಮಟನ್, ಫಿಶ್ ಮೇಲೆ ಡಿಪೆಂಡ್ ಆಗಕ್ಕಾಗಲ್ಲ. ನಾನ್ ವೆಜಿಟೇರಿಯನ್ಸ್ ಡಿಪೆಂಡ್ ಆಗ್ತಾರೆ. ಹೌದು ಡೈಲಿ ತಿನ್ನಕ್ಕಾಗಲ್ಲ, ಪ್ರಾಕ್ಟಿಕಲಿ ಫಿಸಿಬಲ್ ಇಲ್ಲ. ಇದಾದ್ರೆ ಸಾಂಬಾರ್ ಮಾಡಿದಾಗಲ್ಲ. ಮತ್ತೆ ಸಾಂಬಾರಲ್ಲಿ ಹೆಂಗ್ ಮಾಡ್ಕೊಂತ ಇದ್ರಿ? ಸಾಂಬಾರೆಲ್ಲ ಅವಾಗೆಲ್ಲ ರಸಮ್ಮು, ಬರೀ ರಸಮ್, ಅನ್ನ ರಸಮ್ಮು ಅಂದ್ರೆ ತಿಳಿಸಾರು ಟೈಪೇ ಮಾಡ್ಕೊಂತ ಇದ್ರಿ? ಬೇಳೆ ಹಾಕೇ ಇಲ್ಲ? ತರಕಾರಿ ಹಾಕೋತಿದ್ದೆ, ಪಲ್ಯ ಮಾಡ್ಕೊಂಡು. ಇದಂತ ಮುಟ್ಟತಾನೆ ಇರ್ಲಿಲ್ಲ ಕಾಳುಗಳು. ಸ್ನೇಹಿತರೆ, ಕಾಳು ತಿಂದ ಇದು ಎರಡು ನಿಮ್ದು ಕಂಡೀಷನ್ ಬಗ್ಗೆ ಎರಡು ಇಂಪಾರ್ಟೆಂಟ್ ವಿಷಯ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು, ಜ್ವರ ಬರ್ತಿತ್ತು ನಿಮಗೆ ಕರೆಕ್ಟಾಗಿ ವೀಕ್ಲಿ. ಯಾಕಂದರೆ ಅದು ನಿಮಗೆ ಇಮ್ಯುನಿಟಿ ವೀಕ್ ಆಗಿದೆ. ಇಮ್ಯುನಿಟಿ ವೀಕ್ ಆದಾಗ ನಿಮಗೆ ಆಲ್ರೆಡಿ ಗಟ್ಟು ಪ್ರಾಬ್ಲಮ್ ಆಗಿದೆ. ಕರಳು ಪ್ರಾಬ್ಲಮ್ ಆದಾಗಲೇ ಸಂಧಿವಾತ ಸ್ಟಾರ್ಟ್ ಆಗೋದು. ಗಟ್ಟು ಪ್ರಾಬ್ಲಮ್ ಆದಾಗ ಸಂಧಿವಾತ ಸ್ಟಾರ್ಟ್ ಆಗಿ ಆ ಒಂದು ಇಮ್ಯುನಿಟಿ ನಮ್ದು 90% ಇಮ್ಯುನಿಟಿ ಬಂದು ಕರಳಲ್ಲಿರುತ್ತೆ. ಸೊ ಯಾವಾಗ ಸಂಧಿವಾತ ಕಾಣಿಸ್ಕೊಳುತ್ತೋ ಅವ್ರಿಗೆ ಕರಳಲ್ಲಿ ಸಮಸ್ಯೆ ಆಗಿಂದ ಇಮ್ಯುನಿಟಿ ಕಮ್ಮಿ ಆಗಿಬಿಟ್ಟು ಅದರಿಂದ ಬಾಡಿಗೆ ಫೀವರಿಶ್ ಥರ ಬರ್ತಾನೆ ಇರುತ್ತದು. ಬಂದರೆ ಎಷ್ಟು ದಿನ ಇರ್ತಿತ್ತು ಜ್ವರ? ಒಂದ್ ವಾರ ಹೋಗ್ತಾನೆ ಕಂಟಿನ್ಯೂಸ್ ಆಗಿ ಒಂದ್ ವಾರಕ್ಕೆ ಬರೋದು, ಒಂದ್ ವಾರ ಹೋಗ್ತಿದೆ, ನೆಕ್ಸ್ಟ್ ಒಂದ್ 2-3 ದಿನ ಚೆನ್ನಾಗಿರ್ತಾ ಇದೆ, ಮತ್ತೆ ಬರ್ತಾ ಇದೆ. ಓಕೆ. ಸೊ ಇದು ಇಮ್ಯುನಿಟಿ ಕಮ್ಮಿ ರಿಲೇಟೆಡ್. ಆ ಒಂದು ಇವಾಗ ಇಲ್ಲಿ ಬಂದ್ಮೇಲೆ ಇಮ್ಯುನಿಟಿ ಡೆವಲಪ್ ಮಾಡ್ತಾ ಇದೀವಿ ನಾವು. ಇಮ್ಯುನಿಟಿ ಎಲ್ಲ ಡೆವಲಪ್ ಮಾಡ್ತಾ ಇರೋದ್ರಿಂದ ನಿಮಗೆ ಆ ಜ್ವರ ಬರ್ತಕ್ಕಂಥ ಫ್ರೀಕ್ವೆನ್ಸಿ ಕಮ್ಮಿ ಆಗಿದೆ. ಇವಾಗ ತುಂಬಾ ಟೈರ್ಡ್ನೆಸ್ ಇತ್ತು. ಇವಾಗಂತೂ ನಂಗೆ ಟೈರ್ಡ್ನೆಸ್ ಎಷ್ಟು ಬೆಳಗಿಂದ ಸಂಜೆವರೆಗೂ 5 ನಿಮಿಷ ಕುತ್ಕೊಳ್ಳಲ್ಲ, ಅಷ್ಟು ಕೆಲಸ ಬೆಳಿಗ್ಗೆ. ಆಮೇಲೆ ಎಷ್ಟು 7 ಗಂಟೆ 8 ಗಂಟೆ ಆದ್ರೂ ನಾನು ಹೇಳ್ತಾ ಇರ್ಲಿಲ್ಲ ಮೇಲೆ. ಯಾರಾದ್ರೂ ಬಂದು ಎತ್ತಿ ಕೂರಿಸ್ಬೇಕಿತ್ತು. ಇವಾಗ 5 ಗಂಟೆಗೆ ಹೇಳ್ತೀನಿ ಸರ್. 3 ಗಂಟೆಗೆ ಎಚ್ಚರ ಆಗ್ಬಿಡುತ್ತೆ. ಅಷ್ಟು ಬೇಗ ಸುಮ್ಮನೆ ಹಂಗೆ ಒದ್ದಾಡ 5 ಗಂಟೆಗೆ ಎದ್ದು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ ಮಕ್ಳನ್ನ ಸ್ಕೂಲಿಂದ 3:30 ಕರ್ಕೊಬರೋವರೆಗೂ ಕೆಲಸ ಮಾಡ್ತಾನೆ ಇರ್ತೀನಿ. ಬಂದ್ಮೇಲೆ ಅವ್ರಿಗೆ ಡ್ರೆಸ್ ಚೇಂಜ್ ಮಾಡೋದು, ಅವ್ರಿಗೂ ಹೋಮ್ವರ್ಕು, ಬರೀ ಸಂಜೆವರೆಗೂ ಕೆಲಸ. ಆದ್ರೂ ನಂಗೆ ಟೈರ್ಡ್ ಅನ್ಸೋದೇ ಇಲ್ಲ ಅಷ್ಟಾಗಿ. ಮುಂಚೆ ಹೆಂಗಿತ್ತು ನಿಮ್ಮ ಕಂಡೀಷನ್? ಅದನ್ನ ನೀವು ಹೇಳಿದ್ರಲ್ಲ ಅವಾಗ ವಿಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಹೇಳಿದ್ರಲ್ಲ, ಅದು ಯಾವ ತರ ಇತ್ತು ಕಂಡೀಷನ್? ಸರ್, ಮಲ್ಕೊಂಡ್ರೆ ಯಾರಾದ್ರೂ ಬಂದು ಎತ್ತಿ ಕೂರಿಸ್ಬೇಕಿತ್ತು, ಕೆಳಗೆ ಇಳಿಸ್ಬೇಕಿತ್ತು. ವೆಸ್ಟರ್ನ್ ಟಾಯ್ಲೆಟೇ ಬೇಕಿತ್ತು, ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡಲಿಲ್ಲ. ಎಲ್ಲಾದ್ರೂ ಹೋಗ್ಬೇಕು, ಹಿಂಗ್ ಹಿಡ್ಕೊಂಡು 2 ಕಡೆ ಸಪೋರ್ಟ್ ಹಿಡ್ಕೊಂಡು ಕರ್ಕೊಂಡೋಗಿ ಕೂರಿಸ್ಬೇಕು, ಕರ್ಕೊಬರ್ಬೇಕು. ಊಟ ತಿನ್ನೋಕ್ಕೂ ಅಷ್ಟೇ. ಈ ಕೈ ಹಿಂಗೆ ಮೇಲೆ ಬರ್ತಾ ಇರ್ಲಿಲ್ಲ. ಇವಾಗ ಎಷ್ಟು ಫುಲ್ ಹೆಂಗ್ ಬೇಕಾದ್ರೂ ಮಾಡ್ತೀವಿ. ಇದು ಇಷ್ಟೇ ಸರ್. ಬೆಳಿಗ್ಗೆ ಎದ್ದ ತಕ್ಷಣ ಅರ್ಲಿ ಮಾರ್ನಿಂಗ್ ಒಂದು ಖಾಲಿ ಲೋಟ ತಗೊಂಡು ಹಿಂಗ್ ಹಿಡ್ಕೊಳಕ್ ಆಗ್ತದೆ. ನೀರು ಕುಡಿಯೋಕ್ಕೂ ಕೂಡ ಯಾರಾದ್ರೂ ಕುಡಿಸ್ಬೇಕಿತ್ತು. ಅಷ್ಟಿತ್ತು ಸರ್. ಇವಾಗ ಏನಿಲ್ಲ, ಎಲ್ಲ ಮಾಡ್ಕೋತೀನಿ ನಾನೇ. ಬಟ್ಟೆನೂ ಕೂಡ ಕೈಯಲ್ಲಿ ಮಿಷಿನ್ ಇದ್ರು ಕೈಯಲ್ಲಿ ವಾಶ್ ಮಾಡ್ತೀನಿ ಸರ್. ಅಷ್ಟು ಆರಾಮಾಗಿ. ಅಷ್ಟು ಸಿವಿಯರ್ ಆಗಿ ಎಷ್ಟು ದಿನ ಇತ್ತು ನಿಮಗೆ? ಅಂದ್ರೆ ಬೆಡ್ ರಿಡನ್ ತರ ಇದ್ರಲ್ಲ, 4 ಮಂತ್ಸ್. ಯಾವ ತಿಂಗಳಿಂದ ಯಾವ ತಿಂಗಳಿಗೂ? ನನಗೆ ಮಾರ್ಚ್ ಅಲ್ಲಿ ಶುರು ಆಗಿದ್ದು ಸರ್. ಫೆಬ್ರವರಿಲೇ ಶುರು ಆಯ್ತು. ಓಕೆ. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಆಗಸ್ಟ್ ವರೆಗೂ ಹಂಗೆ ಇತ್ತು. ಫೆಬ್ರವರಿಯಿಂದ ಆಗಸ್ಟ್, ಇಲ್ಲಿ ಬಂದಿದ್ದು ಆಗಸ್ಟ್ಗೆ. ಇಲ್ಲಿವರೆಗೂ ಅದೇ ತರ ಕಂಡೀಷನ್ ಇತ್ತಾ? ಇಲ್ಲಿ ನಾನು ನಿಮ್ದು ಯೂಟ್ಯೂಬ್ ನೋಡ್ಬೇಕಾದ್ರೆ ವಿಡಿಯೋ ನೋಡ್ಕೊಂಡು ಇವ್ರಿಗೆ ಹೇಳಿದೆ ಸರ್ ಹೋಗೋಣ ಅಂತೇಳಿ. ಇವ್ರು ಹೇಳಿ ನೀನು ಎಲ್ಲಿ ಕರ್ಕೊಂಡೋದ್ರು ಅಷ್ಟೇ, ಅಂದ್ರೆ ಮೆಡಿಸಿನ್ ತಗೊಂಡಾಗ ಆರಾಮಾಗ್ತೀಯ ಅಂದ್ರೆ ಎಲ್ಲೋದ್ರು ಹಂಗೆ ಆಗ್ತಿತ್ತು ಸರ್. ಅವರು ಪೈನ್ ಕಿಲ್ಲರ್ ಎಲ್ಲ ಕೊಡೋರು. ಅದು ತಗೊಂಡಾಗ 1 ಡೇ ಚೆನ್ನಾಗಿರ್ತಿದೆ, ನೆಕ್ಸ್ಟ್ ಡೇ ಮತ್ತೆ ಅದೇ ತರ. ಒಂದಿನ ಮಾತ್ರ ಚೆನ್ನಾಗಿರ್ತಿದೆ, ನೆಕ್ಸ್ಟ್ ಡೇ ಅದೇ ತರ ಹಂಗಾಗ್ತಿತ್ತು. ಡೈಲಿ ಪೈನ್ ಕಿಲ್ಲರ್ ತಗೊಳ್ಳೇಬೇಕಿತ್ತು.
ಅದು ಭಯ, ಡೈಲಿ ಪೇನ್ ಕಿಲ್ಲರ್ ತಗೊಳಕ್. ಇಲ್ಲಿ ಬಂದ್ಮೇಲೆ ನಿಮ್ದು ಒಂದು ದಿನಾನು ನಾನು ಪೇನ್ ಕಿಲ್ಲರ್ ತಗೊಂಡಿಲ್ಲ ಆಗಸ್ಟ್ ಇಂದನು. ಯಾವ್ದು ತಗೊಂತಿದ್ರಿ ಪೇನ್ ಕಿಲ್ಲರ್? ಅದು ಯಾವ್ದು ಹೆಸರು ನೆನಪಿಲ್ಲ ಸರ್, ಮರ್ತೋಗಿದೆ. ಇಲ್ಲಿ ಬಂದ್ಮೇಲೆ ಒಂದು ತಗೊಂಡೇ ಇಲ್ಲ, ಆ ತರ ಆಗ್ತಿತ್ತು. ಅದಕ್ಕೆ ಇವ್ರು ಹೋಗೋದ್ ಬೇಡ, ಎಲ್ಲೋದ್ರು ಹಂಗೇನೆ ಅಂತ ಹೇಳಿ, ಸರ್ ಇದೊಂದ್ಸಲ ಹೋಗ್ಬಿಟ್ಟು ನೋಡೋಣ ಬನ್ನಿ ಅಂತ ಅಂದ್ಬಿಟ್ಟು, ಆಮೇಲೆ ಮನೆಯವರೆಲ್ಲ ಹೇಳಿದ್ರು ಇದೊಂದ್ಸಲ ನೋಡೋಣ ಹೋಗಿ ಹೋಗಿ ಅಂತೇಳಿ. ಆಮೇಲೆ ಇವರು ಎದುರುಗಡೆ ಜ್ಯೂಸ್ ಕಾರ್ನರ್ ಇದೆಯಲ್ಲ, ಅವ್ರು ನಮ್ ರಿಲೇಷನ್ ಗೊತ್ತೇ ಇಲ್ಲ ನಮಗೆ. ಹೌದು, ಅವ್ರು ಹೇಳಿದ್ರು ಆಮೇಲೆ, ಇಲ್ಲ ತುಂಬಾ ಜನ ಆರಾಮಾಗಿದ್ದಾರೆ ಬನ್ನಿ ಅಂತೇಳಿ. ಆಮೇಲೆ ಇಲ್ಲಿಗೆ ಬಂದ್ವಿ. ಯೂಟ್ಯೂಬ್ ನೋಡಿದ್ ಫಸ್ಟ್ ನೀವೇನಾ? ಫಸ್ಟ್ ನಾನೇ ನೋಡಿದ್ದು ಸರ್. ನಾನ್ ನೋಡಿ ಇವ್ರಿಗೆ ಸೆಂಡ್ ಮಾಡಿದೆ, ಇವ್ರಿಗೆ ಸೆಂಡ್ ಮಾಡ್ಬಿಟ್ಟು ನನ್ನ ಸಿಸ್ಟರ್ಗೆ ಸೆಂಡ್ ಮಾಡಿದೆ. ಆಮೇಲೆ ಅವರು ನಾನು ಇಬ್ರು ಫೋರ್ಸ್ ಮಾಡಿದ್ಮೇಲೆ ಆಮೇಲೆ ಕರ್ಕೊ ಬಂದಿದ್ವಿ. ಇವ್ರು ಅಷ್ಟುವರೆಗೂ ಬೇಡ ಅಂತಾನೆ ಹೇಳ್ತಾ ಇದ್ರು. ಇವತ್ತು ಸಂಜೆ ನೋಡಿದ್ವಿ ಸರ್, ನಾಳೆ ಬೆಳಿಗ್ಗೆ ನಿಮ್ಮ ಹಾಸ್ಪಿಟಲ್ ಬಂದ್ವಿ ನಾವು. ಅಷ್ಟು ನಂಬಿಕೆ ಹೆಂಗ್ ಬಂತು ನಿಮ್ಗೆ? ನನಗೆ ಅಷ್ಟು ಕಾನ್ಫಿಡೆನ್ಸ್ ಬಂತು ಸರ್, ಏನೋ ಗೊತ್ತಿಲ್ಲ, ದೇವರೇ ಹೇಳಿದ್ರು ಅನ್ಸುತ್ತೆ. ನನ್ಗೆ ಹಂಗ ಅನ್ನಿಸ್ತು, ಇಲ್ಲ ನಾನು ಅಲ್ಲಿ ಹೋದ್ರೆ ಹುಷಾರಾಗ್ತೀನಿ ಅಂತ. ಆಮೇಲೆ ಫಸ್ಟ್ ವಿಸಿಟ್ ಅಲ್ಲಿ ಇಲ್ಲಿ ಬಂದು ಹೋದ ನೆಕ್ಸ್ಟ್ ಡೇಗೆ ನಾನು ಹೇಗಿದ್ದೆ ಅದೇ ತರ ಆರಾಮಾಗ್ಬಿಟ್ಟೆ. ಇವ್ರು ಅವಾಗ ಹೇಳಿದ್ರು ಇಲ್ಲ ಹುಷಾರಾಗ್ತೀಯ ನೀನು ಅಂತ. ಅವರು ಅದನ್ನೇ ಇಲ್ಲಿ ಫಸ್ಟ್ ವಿಸಿಟ್ ಬಂದು ಇಂಜೆಕ್ಷನ್ಸ್ ಡ್ರಿಪ್ ಎಲ್ಲ ಹಾಕ್ಸ್ಕೊಂಡು ಹೋದ್ರಿ. ಹೋದ ತಕ್ಷಣ ಏನು ಅಷ್ಟು ಅನ್ಸಿಲ್ಲ. ನೈಟ್ ಮಲ್ಗೆ ಎದ್ರೆ ಬೆಳಿಗ್ಗೆ ನಾನು ಹೆಂಗಿದ್ನೋ ಫಸ್ಟ್ ಬಿಫೋರ್ 5 years 2020 ಮುಂಚೆ ಹೆಂಗಿದ್ನೋ ಅದೇ ತರ ಆಗ್ಬಿಟ್ಟೆ. ಅದನ್ನ ನೋಡಿ ಇವ್ರು ಹೇಳ್ತಾ ಇದ್ರು ಇಲ್ಲ ನೀನ್ ಅಲ್ಲಿ ಹುಷಾರಾಗ್ತೀಯ ಅಂದ್ರೆ. ಬೇರೆ ಕಡೆ ನಾವ್ ಎಲ್ಲಿ ತೋರ್ಸಿದ್ರು ನನ್ಗೆ ಅಷ್ಟು ಆರಾಮ್ ಅನ್ನಿಸ್ತಿರ್ಲಿಲ್ಲ. ಪೇನ್ ಕಿಲ್ಲರ್ ತಗೊಂಡ್ರು ಕೂಡ ನಂಗೆ ಅಷ್ಟು ಆರಾಮ್ ಅನ್ನಿಸ್ತಿರ್ಲಿಲ್ಲ. ಓಕೆ ಓಕೆ ಆ ತರ ಇರ್ತಾ ಇತ್ತು. ಇಲ್ಲಿ ವಿತೌಟ್ ಪೇನ್ ಕಿಲ್ಲರ್. ಹೌದು ಸರ್, ಪೇನ್ ಕಿಲ್ಲರ್ ತಗೊಂಡಿಲ್ಲ. ಇಲ್ಲಿಂದ ಹೋದ್ಮೇಲೆ ನಾವು ಒಂದು 5 ದಿನಕ್ಕೆ ಪೇನ್ ಕಿಲ್ಲರ್ ಕೊಟ್ಟಿರ್ತೀವಿ, ತಗೊಂಡಿಲ್ಲ. ತಗೊಂಡಿಲ್ಲ, ಹಂಗೆ ಇದೆ ಮನೇಲಿ. ತಗೊಂಡೇ ಇಲ್ಲ ಒಂದು ಹಂಗೆ ಇದೆ. ಹೆಂಗೆ ಹೇಳಿ ಹಿಂಗೆ ಸರಿಯಾಗಿದೆ ನಿಮ್ಗೆ? ಯಾವ ರೀತಿ ಹುಷಾರಾತ ಹೇಳಿ? ಅಂದ್ರೆ ಒಂದೇ ದಿನಕ್ಕೆ ಡ್ರಿಪ್ ಕೊಟ್ಟ ತಕ್ಷಣ ಹೆಂಗ್ ಸರಿ ಆತ ಹೇಳ್ರಿ? ಅಂದ್ರೆ ನಿಮ್ದು ಕೊಡೋ ಸಪ್ಲಿಮೆಂಟ್ಸ್, ಅದು IV ಡ್ರಿಪ್ ಕೊಟ್ಟಿದ್ನಲ್ಲ, ವೈಟಮಿನ್ ಸಿ ಡ್ರಿಪ್. ನಾವು ಏನು ಆ ವೈಟಮಿನ್ ಸಿ ಡ್ರಿಪ್ ಜೊತೆಗೆ ಕೆಲವು ಕಾಂಬಿನೇಷನ್ ಸೋಡಿಯಂ ಬೈಕಾರ್ಬನೇಟ್ ಅದೆಲ್ಲ ಕೊಡ್ತೀವಿ. ಎಲ್ಲ ಸಂಧಿವಾತ ಇರೋ ಪೇಷಂಟ್ಸ್ಗೆ ಬ್ಲಡ್ ಅಸಿಡಿಕ್ ನೇಚರ್ ಜಾಸ್ತಿ ಇರುತ್ತೆ. ನಾವು ಟ್ರೀಟ್ಮೆಂಟ್ ಕೊಡುವಾಗ ಈಗ ಹೊರಗಡೆಯಲ್ಲೇ ಟ್ರೀಟ್ಮೆಂಟ್ ಕೊಟ್ಟರು ಸಿಂಪ್ಟಮ್ಯಾಟಿಕ್ ಕೊಡ್ತಾರೆ, ಅಂದರೆ ಪೇನ್ ಕಿಲ್ಲರ್ ಕೊಡೋದು. ಆಮೇಲೆ ಅದು ನೀವು ಹೇಳಿರಲ್ಲ ಸರ್ 24 hours, ಆಮೇಲೆ ಮತ್ತೆ ಅದೇ ಯಥಾಸ್ಥಿತಿ. ರೂಟ್ ಕಾಸ್ ಅಡ್ರೆಸ್ ಮಾಡಲ್ಲ. ನಾವು ಫಸ್ಟು ಕರಳನ್ನ ಸರಿ ಮಾಡೋದಕ್ಕೆ ನಿಮಗೆ ಡಯಟ್ ಮಾಡಿ ಅಂತ ಹೇಳಿ ಅಷ್ಟೇ ಕಳಿಸಿದ್ವಿ. ಕರಳು ಸರಿ ಮಾಡೋಕ್ಕೆ ನಾವು ಜಾಸ್ತಿ ಫೋಕಸ್ ಮಾಡಿಲ್ಲ. ಆಲ್ರೆಡಿ ಬ್ಲಡ್ ಕೆಟ್ಟಿದೆಯಲ್ವಾ, ಕರಳು ಕೆಟ್ಟ ಮೇಲೆ ಬ್ಲಡ್ ಕೆಡುತ್ತೆ, ಬ್ಲಡ್ ಕೆಟ್ಟ ಮೇಲೆ ಜಾಯಿಂಟ್ಸ್ಗಳು ಕೆಡುತ್ತೆ. ಸೊ ಒಂದು 4 ಲೆವೆಲ್ಲು: ಫುಡ್ಡು, ಕರಳು, ಬ್ಲಡ್ ಮತ್ತು ಜಾಯಿಂಟ್ಸು. ಸೊ ಕರಳು ಕೆಟ್ಟಿರೋದ ನಿಧಾನಕ್ಕೆ ರಿಕವರಿ ಮಾಡಬೇಕಾಗತ್ತೆ. ಈ ಅನ್ವಾಂಟೆಡ್ ಫುಡ್ಗಳೆಲ್ಲ ಬಿಡಿಸ್ಬಿಟ್ಟು, ಗೋಧಿ ಮೈದಾ ಅದನ್ನೆಲ್ಲ. ಆಮೇಲೆ ಈ ಬ್ಲಡ್ ಅಸಿಡಿಕ್ ಆಗಿದೆಯಲ್ಲ, ಅಸಿಡಿಕ್ನ ಸರಿ ಮಾಡೋದಕ್ಕೆ ನಾವು ವಿಟಮಿನ್ಸ್ ಇಂಜೆಕ್ಷನ್ ಕೊಟ್ವಿ. ಅದು ಇಮಿಡಿಯೇಟಾಗಿ ಅಸಿಡಿಕ್ ನೀರನ್ನು ಆಲ್ಕಲೈನ್ ಮಾಡುತ್ತೆ. ಆಲ್ಕಲೈನ್ ಮಾಡ್ತು ಅಂದರೆ ಜಾಯಿಂಟ್ಸ್ಗಳಿಗೆಲ್ಲ ಶಕ್ತಿ ಬಂದಂಗೆ. ಆ ಜಾಯಿಂಟ್ಸಲ್ಲಿ ಏನು ಈ ಪೇನ್ಫುಲ್ ಇನ್ಫ್ಲಮೇಟರಿ ಮಾರ್ಕರ್ಸ್ ಇರ್ತಾವ ಅದೆಲ್ಲನೂ ಕೂಡ ಸಡನ್ನಾಗಿ ಕಮ್ಮಿ ಆಗಿ ಸ್ಟಾರ್ಟ್ ಆಗುತ್ತೆ. ಒಂಥರ ಹೊಸ ಚೈತನ್ಯ ಬಂದಂಗೆ ಆಗುತ್ತೆ. ನೀವು ಫೀಲ್ ಮಾಡಿರ್ತೀರಿ ನೀವು? ಹೌದು ಸರ್, ಆಗಿದೆ. ಆಮೇಲೆ ಇದು ನಲ್ಲಿಕಾಯಿ ಜ್ಯೂಸು, ಕೊಬ್ಬರಿ ಎಣ್ಣೆ ಕುಡಿದ್ಮೇಲೆ ಹೊಟ್ಟೆ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂದ್ರೆ ಸರ್, ತುಂಬಾ ಖುಷಿ ಆಗುತ್ತೆ. ಫುಲ್ ನೀಟಾಗಿ ಕ್ಲೀನ್ ಆಗುತ್ತೆ ಹೊಟ್ಟೆ, ತುಂಬಾ ಚೆನ್ನಾಗಿದೆ. ನಿಮಗೆ ಬೇರೆ ಬೆನಿಫಿಟ್ಸ್ ಏನೇನಾಗಿದೆ ಇದರಿಂದ? ನಮ್ಮ ಹಾಸ್ಪಿಟಲ್ ಬಂದಿರೋ ಚೇಂಜಸ್ ಆಗಿದೆ. ಫಸ್ಟ್ ಎಲ್ಲ ಫುಲ್ ಒಂತರ ಸ್ಟಿಕ್ಕಿ ರಿಂಕಲ್ಸ್ ಮತ್ತೆ ಎಲ್ಲ ಪಿಂಪಲ್ಸ್, ರಿಂಕಲ್ಸ್ ಎಲ್ಲ ಬಂದಿತ್ತು, ಅದೆಲ್ಲ ಇತ್ತು ಸರ್, ಅದೆಲ್ಲ ಹೋಗಿದೆ. ಓಕೆ, ಅಂದ್ರೆ ಮುಖದಲ್ಲೂ ಕೂಡ ವಯಸ್ಸು ಬಂದಿದೆ, ಗ್ಲೋನೆಸ್ ಬಂದಿದೆ, ಆಂಟಿ ಏಜಿಂಗ್ ತರ ಆಗಿದೆ. ಮತ್ತೆ ಟಯರ್ಡ್ನೆಸ್ ಏನು ಇಲ್ಲ, ಎಷ್ಟು ಕೆಲಸ ಮಾಡಿದ್ರು ಇನ್ನೂ ಸ್ವಲ್ಪ ಮಾಡೋಣ. ಆಮೇಲೆ ಅವಾಗ ಅಂದ್ರೆ ಯಾವಾಗೂ ಮಲ್ಕೊಂಡೇ ಇರ್ಬೇಕು ಅನ್ಸುತ್ತೆ, ಮಲ್ಕೊಂಡ್ರೆ ಕೆಲಸ ಆಗಲ್ಲ ಆ ತರ. ಅಂದ್ರೆ ಏನಾದ್ರೂ ಮಾಡ್ತಾ ಇರ್ಬೇಕು, ಮಕ್ಳು ನೋಡ್ಬೇಕು. ಅವಾಗ ಅಂದ್ರೆ ಏನೋ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡೋಣ, ಯಾರು ಬದುಕ್ಬೇಕು, ಈ ನೋವು ತಿನ್ನೋರು ಯಾರು, ಅಷ್ಟೊಂದೆಲ್ಲ ಯೋಚನೆ ಮಾಡಿದ್ದೆ ಸರ್. ಆಮೇಲೆ ಮಕ್ಳಿದಾರೆ ನೋಡೋರು ಯಾರು ಅನ್ಕೊಂಡ್ ಮಕ್ಳಿಗೋಸ್ಕರ ಅಷ್ಟೇ ನಾನು ಸುಮ್ನೆ ಅದೇ. ತುಂಬಾ ಸಲ ಕುತ್ಕೊಂಡು ಇವ್ರು ಇಲ್ದೇ ಇರುವಾಗ್ಲೂ ಎಷ್ಟೊಂದ್ ಸಲ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು ಪಕ್ಕದಲ್ಲಿ ಇಟ್ಬಿಟ್ಟು ಸುಮ್ನಾಗಿದ್ದೀನಿ. ಅಷ್ಟೊಂದೆಲ್ಲ ಇದಿತ್ತು ಸರ್. ಇವಾಗ್ಲೂ ಏನ್ ಟ್ಯಾಬ್ಲೆಟ್ಸ್, ಇದು ಡೋಲೋ ಅದೆಲ್ಲ ಯಾವ್ದಾದ್ರು ಮನೇಲಿ ಜ್ವರದೆಲ್ಲ ಇರೋದೆಲ್ಲ ಒಂದೇ ಸಲ ತಗೋಬಿಡೋಣ ಅಂತೆಲ್ಲ ಇಟ್ಕೊಂಡಿದೆ ತುಂಬಾ ಸಲ. ಆಮೇಲೆ ಮಕ್ಳು ನೆನ್ಪು ಮಾಡ್ಕೊಂಡು ತುಂಬಾ ಸಲ ಸುಮ್ಮನೆ ಆಗಿದ್ದೀನಿ. ಅಷ್ಟೊಂದೆಲ್ಲ ಇತ್ತು ಸರ್. ಹೇಳ್ಬೇಕು ಅಂದ್ರೆ ಇವಾಗ ದೇವ್ರ ರೂಪದಲ್ಲಿ ನೀವು ನನಗೆ ಸಿಕ್ಕಿದ್ದೀರಾ ಅಂತಾನೆ ಹೇಳ್ಬೋದು. ಚಿಕ್ಕ ಮಕ್ಳಿದ್ದಾರೆ ಸರ್, ಮಕ್ಳು ನೋಡ್ಕೊಂಡು ಸುಮ್ಮನೆ ಆಗಿದ್ದೆ ನಾನು. ಆ ಮಕ್ಳು ಬೆಳಿಗ್ಗೆ ಎದ್ದು ಟಿಫನ್ ಬಾಕ್ಸ್ಗೆ ಟಿಫನ್ ಮಾಡಿ ಅವ್ರನ್ನ ಕಳ್ಸಕ್ಕೂ ಕೂಡ ಆಗ್ತಾ ಇರ್ಲಿಲ್ಲ. ಎಷ್ಟೊಂದ್ ಸಲ ಹೋಟೆಲಿಂದ ತಂದು ಹಾಕಿ ಕಳ್ಸಿದ್ದು ಉಂಟು. ಇವ್ರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಸರ್. ಇಲ್ಲ ಅಂದ್ರೆ ನಾನು ನಿಜವಾಗ್ಲೂ ಇಷ್ಟು ದಿನ ಇರ್ತಾನೆ ಇರ್ಲಿಲ್ಲ ಸರ್. ಕಣ್ಣರ್ಸ್ಕೊಳ್ಳಿ, 20 ಲಕ್ಷ ಖರ್ಚು ಮಾಡ್ಬೇಕಂದ್ರೆ ಮೇಡಮ್ 5 ವರ್ಷದಲ್ಲಿ ದುಡ್ಡು ಇರುತ್ತೋ ಇಲ್ವೋ, ಸಾಲ ಮಾಡಿನೋ ಏನೋ ಮಾಡ್ತಾರೆ, ಮತ್ತೆ ಬೆಳಗ್ಗೆಯಿಂದ ರಾತ್ರಿವರೆಗೂ. ಸರ್ ದುಃಖ ಪಡ್ಬೇಡಿ, ಇವಾಗ ವಾಸಿ ಆಗಿದ್ದಾರೆ ಸರ್ ಅವರು.
ನಮಗೋಸ್ಕರ ಹೊರಗಡೆ ಹೋಗಿ ದುಡ್ಕೊಂಡ್ ಬರ್ತಾರೆ ಸರ್. ಮನೆ ಹೊರಗಡೆ ಹೋಗಿ ದುಡ್ಕೊಂಡ್ ಬಂದ್ರೆ ಅವ್ರಿಗೂ ನೆಮ್ಮದಿ ಇರಲ್ಲ, ಮನೇಲಿ ಅಷ್ಟು ಇದಾಗ್ತಿತ್ತು. ಅದರಿಂದ ನಮಗೂ ತುಂಬಾ ಮನೆಗೆ ಬಂದ್ಮೇಲೆ ಅದು ಅವ್ರಿಗೆ ಒಂದು ನೆಮ್ಮದಿ ಕೊಡ್ಬೇಕಲ್ವಾ. ಬಟ್ ನಾವೇ ಕಷ್ಟದ ನಮ್ಗೆ ಆಲ್ರೆಡಿ ನೋವುದಲ್ಲಿ ಇರ್ತೀವಿ. ಪಾಪ ಮಾನಸಿಕವಾಗಿ ನಮ್ಗೆ ಅವ್ರಿಗೆ ನೋವು ಕೊಡಬಾರ್ದಂತ ಇರುತ್ತೆ, ಬಟ್ ದೈಹಿಕವಾಗಿ ಅಷ್ಟು ನೋವು ಇರುತ್ತೆ. ಹೌದು ಸರ್. ಎಷ್ಟೊಂದ್ ಜನ ತುಂಬಾ ಜನ ನೋಡ್ದವ್ರು ನೋಡಕ್ ಚೆನ್ನಾಗೇ ಇದ್ದಾಳೆ, ಇವಳಿಗೆ ಏನಾಗಿದೆ ನನ್ ಮುಂದೆನೆ ಅಂದಿರೋದು ಉಂಟು ಸರ್. ಅದನ್ನೆಲ್ಲ ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ. ಏನ್ ಮಾಡೋದು, ನಮ್ಮಲ್ಲಿರೋ ನೋವು ನಮ್ಗಷ್ಟೇ ಗೊತ್ತಿರುತ್ತೆ. ನೋಡ್ದವ್ರು ಹೊರ್ಗಿನವ್ರು ಇಷ್ಟು ಚೆನ್ನಾಗಿದ್ದಾಳೆ, ಹಿಂಗಿದ್ದಾಳೆ, ಅವಳಿಗೆ ಏನಾಗಿದೆ ತುಂಬಾ ಜನ ಎದುರುಗಡೆನೆ ಹೇಳೋರು. ಅದು ಹೊರಗಿನವ್ರಿಗಿನ್ನ ನಮ್ಮವರೇ ಹೇಳಿದ್ದು ಜಾಸ್ತಿ ಸರ್. ಇವಾಗ ನಿಜವಾಗ್ಲೂ ನೀವು ದೇವರು ಅಂತ ಹೇಳಿದ್ರೆ ತಪ್ಪೇ ಆಗಲ್ಲ. ನಿಜವಾಗ್ಲೂ ನಾನು ತುಂಬಾ ಜನಕ್ಕೆ ಅದನ್ನೇ ಹೇಳ್ಕೊ ಬರ್ತೀನಿ, ಇಲ್ಲ ನೀವು ಅಲ್ಲಿ ಹೋದ್ರೆ ತುಂಬಾ ಬೇಗ ಹುಷಾರಾಗ್ತೀರಾ, ಹೋಗಿ ಎಲ್ಲರಿಗೂ ನಾನು ಅದೇ ಹೇಳೋದು ಸರ್. ಹೋಗಿ ಅಲ್ಲಿ ಹುಷಾರಾಗ್ತೀರಾ, ನಾನೇ ಆರಾಮಾಗಿದ್ದೀನಿ ಅಂತಾನೆ ಹೇಳ್ಕೊಂಡ್ ಬರೋದು ಸರ್ ಎಲ್ಲರಿಗೂ. ಇಲ್ಲ ಮೇಡಮ್, ಅದು ನಿಮ್ಗೆ ಆಕ್ಚುಲಿ 5 ವರ್ಷ ಒಂದು ಸಫರಿಂಗ್ ಭಗವಂತ ತಗೊಂಡೋಗಿ ಆ ಒಂದು ಟೈಮಲ್ಲಿ ಇವ್ರದ್ದು ಸಫರಿಂಗ್ನ ಸ್ಟಾಪ್ ಮಾಡ್ಬಿಡ ಅಂತ ಭಗವಂತನ ಡಿಸೈಡ್ ಮಾಡಿರ್ತಾನೆ. ಹಂಗಾಗಿ ಯಾವುದೋ ಒಂದು ಒಳ್ಳೆ ಹಾಸ್ಪಿಟ್ಲಿಗೆ ಕಾಂಟ್ಯಾಕ್ಟು, ಹಂಗಾಗಿ ನಾವು ಕಾಂಟ್ಯಾಕ್ಟ್ ಆಗಿ ಯೂಟ್ಯೂಬಲ್ಲಿ ನೋಡಿ ಬಂದು ನಿಮ್ಗೆ ವಾಸಿ ಆಗಿರತಕ್ಕಂಥ ಒಂದು ಗಳಿಗೆ ಮೇಡಮ್ ಅಷ್ಟೇ. ಇಲ್ಲ ಸರ್, ಯಾವುದೋ ಒಂದು ರೂಪದಲ್ಲಿ ದೇವರೇ ನಿಮ್ಮನ್ನ ಇಲ್ಲೇ ಕಳಿಸಿದಾನೆ ನಿಜವಾಗ್ಲೂ ನಮ್ಮಂಥವ್ರನ್ನೆಲ್ಲ ಹುಷಾರ್ ಮಾಡಕ್ಕೆ. ನಿಮ್ಗೆ ಆಕ್ಚುಲಿ ನಿಮ್ಮೊಂದು ಒಂದು ಒಳ್ಳೆತನ ಇದೆಯಲ್ಲ ಮೇಡಮ್, ಆ ಒಳ್ಳೆತನಕ್ಕೆ ಭಗವಂತ ಒಳ್ಳೆಯವ್ರನ್ನೇ ಜಾಸ್ತಿ ಕಷ್ಟ ಕೊಟ್ಬಿಟ್ಟು ನಾವು ಕೊಟ್ಬಿಟ್ಟು ಟೆಸ್ಟ್ ಮಾಡೋದು. ನಮ್ಮ ಶತ್ರುಗಳಿದಾರಲ್ಲ ಅವ್ರಿಗೂ ದೇವ್ರು ಈ ಕಷ್ಟ ಕೊಡ್ಬಾರ್ದು. ಭೂಮಿಗೆ ಕಳ್ಸಿದ್ಮೇಲೆ ಈ ಕಷ್ಟ ಅಂತೂ ಏನೇ ಕೊಡ್ಲಿ, ಈ ಕಷ್ಟ ಅಂತೂ ದೇವ್ರು ನಮ್ಮ ಶತ್ರುಗಳಿಗೂ ಕೊಡ್ಬಾರ್ದು ಸರ್. ಅದನ್ನೇ ನಾನು ದೇವರಲ್ಲಿ ಮನೇಲಿ ಒಂದು ಹೆಣ್ಣು ಲೈಕ್ ಇಷ್ಟು ಪೇನ್ ತಗೊಂಡು ಬೆಡ್ ರಿಡನ್ ಆಗ್ಬಿಟ್ರು ಅಂದ್ರೆ ಇಡೀ ಫ್ಯಾಮಿಲಿನೇ ಒಂಥರ. ಹೌದು ಮೇಡಮ್, ಒಂದು ದಿನ ಇಲ್ಲಾಂದ್ರೆ ನಡೆಯೋದಿಲ್ಲ. ಹಂಗಾಗಿ ಡೇ ಸರ್ ಹೆಂಗಾಗುತ್ತೆ ಅಂದ್ರೆ, ನಾನು ಡ್ಯೂಟಿಗೆ ಹೋಗ್ಬೇಕು, ಬೆಳಿಗ್ಗೆ ಎದ್ದು ಇಬ್ಬರಿಗೂ ಸ್ನಾನ ಮಾಡಿಸ್ಬೇಕು, ಮಕ್ಕಳಿಗೆ ಕಳಿಸ್ಬೇಕು, ಮತ್ತೆ ಪುನಃ ನಾನು ಡ್ಯೂಟಿಗೆ ಹೋಗ್ಬೇಕು. ಏನಾದ್ರೂ ಡ್ಯೂಟಿ ಲೇಟ್ ಆಗೋಯ್ತು ಅಂದ್ರೆ ಅಲ್ಲಿ ಪೊಲೀಸ್ ಸುಮ್ನಿರಲ್ಲ. ಮತ್ತೆ ಬೇರೆ ಮನೆ ಕಡೆ ಫ್ಯಾಮಿಲಿ, ತಂದೆ ತಾಯಿ ಜವಾಬ್ದಾರಿ ಅನುಭವ ಎಷ್ಟು ಹಿಂಸೆ ಅನುಭವಿಸಿದೀನಿ. 4 ವರ್ಷ 5 ವರ್ಷ ಅಂದ್ರೆ ಏನಪ್ಪಾ ಇದು ಜೀವನ, ಈ ಭೂಮಿ ಮೇಲೆ ಈ ಮನುಷ್ಯ ಈ ತರ ಬದುಕದೇ ಬೇಡ ಅನ್ನೋ ಲೆಕ್ಕಾಚಾರಕ್ಕೆ ಭಾರಿ ಬೇಜಾರಾಗ್ಬಿಟ್ಟೈತಿ. ಆದ್ರೆ ನೋಡಕ್ ಆಗ್ತಾ ಇರಲ್ಲ, ಹಿಂಗೆ ಎತ್ಬೇಕು, ಕೂರಿಸ್ಬೇಕು. ನೀವು ಡ್ಯೂಟಿಗೆ ಹೋದಾಗ ಮೇಡಮ್ ಹೆಂಗ್ ಮಾಡ್ತಿದ್ರಿ ಮೇಡಮ್? ಸಾರ್ ಡ್ಯೂಟಿಗೆ ಹೋದಾಗ ಅಮ್ಮ ಯಾರಾದ್ರೂ ಬಂದಿರೋರು, ಇಲ್ಲ ಅಂದ್ರೆ ಬೆಳಿಗ್ಗೆ ಏನ್ ಬೇಕು ಎಲ್ಲ ಅವರು ಟೇಬಲ್ ಹೋಗ್ತಾ ಇದ್ರು. ಆವಾಗ ಬೇಕಿದ್ರೆ ತಗೊಂಡ್ ತಿಂತಿದೆ, ಇಲ್ಲ ಅವ್ರು ಸಂಜೆ ಬರೋವರೆಗೂ ಅದು ಅಲ್ಲೇ ಇರ್ತಾ ಇತ್ತು. ಮಕ್ಳನ್ನ ಸ್ಕೂಲಿಂದ ಬಸ್ಸಲ್ಲಿ ಬಂದು ಅವ್ರು ಇಳ್ಕೊಂಡು ಒಳಗಡೆ ಬಂದು ಅಮ್ಮ ಏನು ತಿಂದಿಲ್ಲ ತಿನ್ನು ಅಂತ ನನ್ನ ದೊಡ್ಡ ಮಗ ಎಬ್ಬಿಸನು, ಇಷ್ಟೆಲ್ಲ ಆಗ್ತಾ ಇತ್ತು. ವಾಶ್ರೂಮ್ಗೆ ಹೋಗೋದು ಎಲ್ಲ ಅದು ನೀರೇ ಕುಡಿತಾ ಇರ್ಲಿಲ್ಲ ನಾನು, ವಾಶ್ರೂಮ್ಗೆ ಹೋಗ್ಬೇಕಾಗುತ್ತೆ ಅಂತ, ಹೋಗಕ್ಕಾಗಲ್ಲ ಅಂತೇಳಿ. ಬಟ್ ನಿಮಗೆ ಲೈಕ್ ಹೊರಗಡೆ ಎಲ್ಲ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡುವಾಗ ಸರ್ ನಿಮ್ಗೆ ಓಪ್ಸ್ ಅಂತ ಎಲ್ಲಿ ಬರಲಿಲ್ವಾ ಸರ್? ಅದು ಹೆಂಗಾಗೋದು ಅಂದ್ರೆ, ಈಗ ಮಾಮೂಲಿ ಎಲ್ಲೇ ಹೋದ್ರೂ ಸ್ಟಾರ್ಟಿಂಗ್ ನಾವ್ ಏನೇ ಫೈಲ್ ತಗೊಂಡು ಹೋದ್ರೂ ಅವ್ರದೇ ಆದ ಒಂದು ಇದರಲ್ಲಿ ಈಗ 10,000 ಆಗಿರ್ಲಿ 50,000 ಆಗಿರ್ಲಿ ಅಲ್ಲಿ ಅಂತ ಮಾಡಿಸಿದ್ವಿ ಅಂತೇಳಿ, ಹೊಸದಾಗಿ ಏನಾರ ಬಂದಾಗ ಇಲ್ಲ ಮತ್ ಪುನಃ ಮಾಡಿಸಿ ನಮ್ಮ ಹತ್ರ ಮಾಡಿಸಿ ಈ ತರ ಇದು ಮಾಡಿ ಆ ತರ ಹೇಳೋರು. ಓಕೆ ಮಾಡಿಸೋದು ಓಕೆ. ಇದು ಟ್ರೀಟ್ಮೆಂಟ್ ರಿಕವರಿ RJR ತೋರಿಸಿದಾಗ ಒಂದು 3 ಮಂತ್ಸ್ ಚೆನ್ನಾಗಿದ್ರು. ಸೊ ಅದೊಂದು ಪ್ಯಾಕೇಜ್ ಸರ್, 25,000 30,000 50,000 ಈ ತರ ಪ್ಯಾಕೇಜ್ ಬರುತ್ತೆ ಮಾಮೂಲಿ. ಅದನ್ನ ತೋರಿಸಿ ಆಮೇಲೆ ಒಂದು 6 ತಿಂಗಳಾದ್ಮೇಲೆ ಮತ್ತೆ ಪುನಃ ಅದೇ ತರ ಆಯ್ತು. ಅದಾದ್ಮೇಲೆ ಮಂಡ್ಯಕ್ಕೆ ತೋರಿಸ್ತೆ, ಅದಾದ್ಮೇಲೆ ಹಾಸನಕ್ಕೆ ತೋರಿಸ್ತೆ. ಯಾರ್ಯಾರು ಎಲ್ಲೆಲ್ಲಿ ಹೇಳ್ತಾರೆ, ಒಂದ್ ಸ್ವಲ್ಪ ಸೀನಿಯರ್ಸ್ ಯಾರು ಇರ್ತಾರೆ ಅನುಭವ ಇರೋಂತ ಡಾಕ್ಟರ್ಸ್, ಆ ತರದವ್ರ ಎಲ್ಲಾರ್ನು ಎಲ್ಲೋದ್ರು ಹೇಳ್ತಿದ್ದೆ ಅದು ಸರ್. ತಣ್ಣೀರ್ ಮುಟ್ಕೊಂಡು ಕೆಲಸ ಮಾಡ್ಬಾರ್ದು, ಮತ್ತೆ ಸಾಕ್ಸ್, ಹ್ಯಾಂಡ್ ಗ್ಲೌಸ್, ಸ್ವೆಟರ್ಸ್. ಮತ್ತೆ ಇನ್ನೊಂದು ನನಗೆ ಎಷ್ಟು ಬೇಜಾರ್ ಮಾಡೋರು ಅಂದ್ರೆ, ಇರ್ಬೇಕು ಇದು ಆಲ್ಮೋಸ್ಟ್ ಆಲ್ ಲೈಫ್ ಲಾಂಗ್ ಹಂಗೆ ಇರುತ್ತೆ, ಹೋಗಲ್ಲ. ಲೈಫ್ ಲಾಂಗ್ ಹಿಂಗೇನೆ ನಮಗೆ ಇರೋರೆ ಸಕ್ಕ ಟೆನ್ಷನ್ ಆಗ್ಬಿಡೋದಾಗ ಏನಪ್ಪ ಲೈಫ್ 4-5 ವರ್ಷಕ್ಕೇ ಇಷ್ಟು ಸಮಸ್ಯೆ ಅಂದ್ರೆ ಎಲ್ಲಾ ರೀತಿನ ಅಂದ್ರೆ ಇನ್ನು ಲೈಫ್ ಟೈಮ್ ಅಂದ್ಬಿಟ್ರೆ ಅದೊಂದು ಭಯ ಆಗಿತ್ತು. ಹಂಗಾಗಿ ಆತರ ಯೋಚನೆ ಬರಕ್ಕೆ ಕಾರಣ ಆಗಿದೆ. ಈಗ ಹೆಂಗಾಗುತ್ತೆ ಅಂದ್ರೆ ಸರ್, ಒಬ್ರು ಹೇಳ್ತಾರೆ ಈಗ 2ನೇ ಪಾಪು ಆಗ್ಲಿ ಮೊದಲನೇ ಪಾಪು ಆದ್ಮೇಲೆ 8 ವರ್ಷ ಇರುತ್ತೆ 7 ವರ್ಷ ಇರುತ್ತೆ ಆಮೇಲೆ ಕ್ಲಿಯರ್ ಆಗುತ್ತೆ ಅಂತ ಸ್ವಲ್ಪ ಜನ ಹೇಳೋರು, ಇನ್ನ ಲೈಫ್ ಲಾಂಗ್ ಇರುತ್ತೆ ಅಂತಲೂ ಹೇಳೋರು. ಆಗ ಯಾವ ಡಿಸೈಡ್ ಮಾಡೋದು, ಯಾವ ತರ ವಾಸಿ ಆಗುತ್ತದು, ಇನ್ನೇನ್ ಇರ್ಬೋದು ಕ್ವಶನ್ ಮಾರ್ಕ್ ಆಗಿತ್ತು. ಆಮೇಲೆ ತಣ್ಣೀರೇ ಮುಟ್ಬಾರ್ದು ಅಂದ್ರೆ ಲೈಫ್ ತಣ್ಣೀರ್ ಮುಟ್ಟದ ಹೆಂಗಿರ್ತಾರೆ, ಇವತ್ತು ತಣ್ಣೀರ್ ಮುಟ್ಟದೇ ಇರ್ತಾನೆ, ಬೆಳೆಗೆ ಬೇಳೆ ತಿನ್ಬೇಡಿ ಅಂತ ಬೇಳೆ ತಿಂತೇ ಇರ್ತಾನೆ. ಅಂದ್ರೆ ಅವು ಅಲ್ಲ, ಇಷ್ಟೇ ಇದೆ ಅಂದ್ರೆ ಅದು ಅಲ್ಲ ಸರ್. ಅವು ಪ್ರಾಬ್ಲಮ್ ಅಲ್ಲ, ಪ್ರಾಬ್ಲಮ್ ಬೇರೆನೇ ಇದೆ. ಪ್ರಾಬ್ಲಮ್ ಅಲ್ಲದೆ ಇರೋದನ್ನ ಪ್ರಾಬ್ಲಮ್ ಅಂತ ಅಂದ್ರೆ ಈಗ ಹೇಳ್ತಿದ್ದೆ ಅದು ಎಲ್ಲೋದ್ರು ಕಾಳಂತೂ ಮುಟ್ಲೇಬೇಡಿ. ಆಮೇಲೆ ಇದು ಏನದು
ಆಲೂಗೆಡ್ಡೆ ಬದನೆಕಾಯಿ ಅದೊಂದು 2 ಹೇಳ್ತಾ ಇದ್ರು, ಕಾಳುಗಳು ಅವೇ ಸೇಮ್ ಯಾವ್ದು ಎಲ್ಲ ಕಡೆ ಸೇಮ್ ರಿಪೀಟ್ ಅದೇ ಹೇಳ್ತಾ ಇದ್ದಿದ್ದು. ಆಮೇಲೆ ತಣ್ಣೀರಂತೂ ಮುಟ್ಲೇಬೇಡಿ. ನನಗೆ ಏನಂದ್ರೆ ಇದನ್ನ ಈ ಒಂದು ವಿದ್ಯೆ ಹೇಳ್ಕೊಟ್ಟಿರ್ತಕ್ಕಂಥ ನಮ್ಮ ಪ್ರೊಫೆಸರ್ಸ್ಗಳಿದ್ದಾರೆ ಒಂದು 4-5 ಜನ. ಡಾಕ್ಟರ್ ಅರೂಪ್ ಮುಖರ್ಜಿ ಸರ್, ಡಾಕ್ಟರ್ ಮಿತ್ರ ಬಸು ಚಿಲ್ಲರ್ ಯೂಟ್ಯೂಬಲ್ಲಿ ಇರ್ತಾರೆ, ಆಮೇಲೆ ಡಾಕ್ಟರ್ ಪ್ರಶಂಸ, ಆಮೇಲೆ ಮುಖ್ಯವಾಗಿ ಇದನ್ನ ಹೇಳ್ಕೊಟ್ಟಿರ್ತಕ್ಕಂಥವ್ರು ಡಾಕ್ಟರ್ ನಮ್ಮ ಶರ್ಮಿಳಾ ಮೇಡಮ್. ಇಷ್ಟು ಜನ ಹೇಳ್ಕೊಟ್ಟಿರೋದಕ್ಕೆ ಅವ್ರಿಗೆ ಅಷ್ಟು ಥ್ಯಾಂಕ್ಫುಲ್ ಆಗ್ಬೋದು. ಇಲ್ಲ ಅಂತಂದಿದ್ರೆ ಆ ವಿದ್ಯೆ ಅವ್ರು ಹೇಳ್ಕೊಟ್ಟಿಲ್ಲ ಅಂದರೆ ಅವ್ರು 40-50 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಅವರು ಕಂಡಿಡಿದು ಪೇಷಂಟ್ಗೆ ಯಾಕೆ ರಿಸಲ್ಟ್ ಬರ್ತಾರೆ ಅಂತ ನೋಡಿ ಏನು ಪ್ರಾಬ್ಲಮ್ ಆಗಿದೆ ಅಂತೆಲ್ಲ ಕಂಡಿಡ್ದು ಮಾಡಿ ಅದನ್ನು ಹೇಳಿದ ಮೇಲೇ ಆ ಕೋರ್ಸಸ್ ಎಲ್ಲ ಮಾಡಿ ನಾವು ಆ ಕೋರ್ಸಸ್ ಮಾಡಿದ್ಮೇಲೆ ನಮಗೆ ಒಂದು ರಿಸಲ್ಟ್ ಕೊಡ್ತಾ ಇದ್ವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಮೇಡಮ್. ಅಷ್ಟೇ. ಅವರಿಗೆ ನೀವು ನಮಗೆ ಹೇಳೋ ಥ್ಯಾಂಕ್ಸ್ ಎಲ್ಲ ಅವ್ರಿಗೆ ಸಲ್ಬೇಕು ಆ್ಯಕ್ಚುಲಿ. ಡೆಲ್ಲಿಲಿ ಇದ್ದಾರೆ ಒಬ್ರು, ಮುಂಬೈನಲ್ಲಿ ಒಬ್ರು ಇದ್ದಾರೆ, ಒಬ್ರು ಮುಂಬೈ ಪ್ಲಸ್ ದುಬೈನಾಗೆ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ 15 ಡೇಸಲ್ಲಿ 15 ಡೇಸ್ ಇಲ್ಲಿ ಅಂತ. ಇನ್ನೊಬ್ರು ಕಾನ್ಪುರದಲ್ಲಿದ್ದಾರೆ. ಸೊ ಈ ಥರ ಒಟ್ಟು ನಿಮ್ಗೆ ವಾಸಿ ಆಗಿದೆ, ಅದು ನಮಗೆ ಸಂತೋಷ. ಹೇಳ್ಬೇಕು ಅಂದ್ರೆ ನಮ್ಮಂತವ್ರು ತುಂಬಾ ಜನಕ್ಕೆ ನೀವು ಬಂದು ತುಂಬಾ ಜನ ತುಂಬಾ ಒಳ್ಳೇದ್ ಮಾಡಿದ್ದೀರಾ ಸರ್. ಸರ್ ತುಂಬಾ ಚಿಕ್ಕ ವಯಸ್ಸು ಸರ್, ಇನ್ನು 19-20 ವರ್ಷ ಏನಕ್ಕೆ ಮಕ್ಕಳಿಗೆ ಹೌದೌದು ನೋಡಕ್ ಆಗಲ್ಲ ಸರ್ ಕಣ್ಣಾರೆ. ಏನೋ ಒಂದು 70+ ಅಲ್ಲಿ ಅವ್ರೆ ಅಂದ್ರೆ ನೋಡೋಣ ಏಜ್ ಆಗಿದೆ ಏನೋ ನಾವು ಮನ್ಸಲ್ಲಿ ಅನ್ಕೊಳ್ಳೋದು. ಆದ್ರೆ ತುಂಬಾ ಚಿಕ್ಕ ಹೆಣ್ಮಕ್ಳು ಇನ್ನು 8 ವರ್ಷ 9 ವರ್ಷ ಆಗಿರಲ್ಲ ಆ ಮಕ್ಳಿಗೂ 18-20 ವರ್ಷದ ಹೆಣ್ಮಕ್ಳಿಗೆ ತುಂಬಾ ಚಿಕ್ಕ ವಯಸ್ಸು. ಅವ್ರಿಗೂ ಕೂಡ ಅವರು ತಂದೆ ತಾಯಿ ಇಟ್ಕೊಂಡ್ ಬರ್ಬೇಕಾದ್ರೆ ಬಹಳ ಬೇಜಾರ. ಹೌದು 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 ಸರ್, ಅದು ಒಂಥರ ಮನಸ್ಸಿಗೆ ಚಿತ್ರಹಿಂಸೆ ಆಗುತ್ತೆ. ಯಾಕಂದ್ರೆ ಅವಾಗೆಲ್ಲ ಮಕ್ಳು ತಾಯಿ ಅಂದ್ರ ನೋಡ್ಬೇಕಿತ್ತು, ಇವಾಗ ತಾಯಿ ಅಂದ್ರೆ ಮಕ್ಳು ನೋಡೋ ತರ ಆಗ್ಬಿಟ್ಟಿದೆ. ಯಾಕೆ ಹೇಳಿ, ಒಂದೂರಲ್ಲಿ ಅವಾಗ ಒಂದ್ ಡಿಸ್ಟಿಗೆ ಒಂದ್ ಬೇಕರಿ ಇರೋದು, ಇವಾಗ ಡೆವಲಪ್ಮೆಂಟ್ ಅಂತ ಒಂದೊಂದು ಊರಲ್ಲಿ 10 ಬೇಕರಿ ಆಗಿದೆ. ಅವಾಗೆಲ್ಲ ತಿಪ್ಪೆ ಗೊಬ್ಬರ ಹಾಕಿ ಬೆಳೆಯೋದು, ಇವಾಗ ಫರ್ಟಿಲೈಸರ್ಸ್ ಅಲ್ಲ ಮೇಡಮ್. ಅದು ಒಂದು. ಇನ್ನೊಂದು, ನಾವು ಈಗ ನೋಡಿ ಮೈದಾ ತಿಂತೀವಿ ಮನೆಗೆ, ನೀವು ಹೇಳಿದ್ರಲ್ಲ. ಸೊ ನಾವೇನೆಲ್ಲ ಬೇಡ ಅಂದಿದ್ವಲ್ಲ, ಅದ್ರಲ್ಲಿ ಏನ್ ಯೂಸ್ ಮಾಡ್ತಾ ಇದ್ರಿ ಗೊತ್ತಿಲ್ದಂಗೆ? ಚಪಾತಿ ಯೂಸ್ ಮಾಡ್ತಾ ಇದ್ರಿ, ಒಂದು ತಿಂತಾ ಇದ್ವಿ. ಗೋಧಿದು ಉಳಿದಿದ್ದೆಲ್ಲ ನಾವು ಅಷ್ಟೇ. ಕಾಫಿ ಟೀನು ಅಷ್ಟೇ ಸರ್, ಏನೋ ವೀಕ್ಲಿ ಒನ್ಸ್. ನೀವು ಸೆಕೆಂಡ್ ಡೆಲಿವರಿ ಆದಾಗ ಕಾಫಿ ಕುಡಿತಾ ಇದ್ರಾ? ಇಲ್ಲ ಸರ್, ಹಾಲು ಕುಡಿತಾ ಇದ್ದೆ. ಎಸ್, ಅದು ನಿಮ್ಗೆ ಎಫೆಕ್ಟ್ ಮಾಡ್ತಾ ಇದ್ದು. ಅದು ಫಸ್ಟ್ ಡೆಲಿವರಿಲಿ ಕಾಫಿ ಟೀ ಇಲ್ಲ, ಹಾಲು ಸ್ವಲ್ಪನೇ. ಸೆಕೆಂಡ್ ಡೆಲಿವರಿಯಲ್ಲಿ ಬೆಳಿಗ್ಗೆ 1 ಲೀಟರ್, ಸಂಜೆ 1 ಲೀಟರ್ ಕೊಡ್ತಾ ಇದ್ರು. ಅದು ನಿಮ್ಗೆ ಎಫೆಕ್ಟ್ ಆಗಿ ಸ್ಟಾರ್ಟ್ ಆಗಿದೆ ಮೇಡಮ್. ಮೇನ್ಲಿ ನಿಮ್ಗೆ ಕರಳು ಹಾಳಾಗಕ್ಕೆ ಡೈರಿ ಅಂಡ್ ಗ್ಲೂಟನ್, ಅದು ಇವಾಗ ಡೈರಿ ಕಂಪ್ಲೀಟ್ ನಿಲ್ಲಿಸಿದ್ರೆ ಮನೆಗೆ ತರೋದು. ಮನೆಗೆ ತರಲ್ಲ, ತಂದ್ರೆ ಅದನ್ನ ಮಜ್ಜಿಗೆ ಹಾಲು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಜಾಸ್ತಿ ಯೂಸ್ ಮಾಡಿ. ಎಸ್, ತುಪ್ಪ ಚೆನ್ನಾಗಿ ಯೂಸ್ ಮಾಡಿ, ಬೆಣ್ಣೆ ಚೆನ್ನಾಗಿ ಯೂಸ್ ಮಾಡಿ. ಸ್ವಲ್ಪ ಬೆಣ್ಣೆ ಯೂಸ್ ಮಾಡಿದ್ರೆ ಮೈದಪ್ಪ. ಈಗ ಒಗ್ಗರಣೆ ಹಾಕ್ಬೇಕಾದ್ರೆ ನೀವು ಕೊಬ್ಬರಿ ಎಣ್ಣೆ ಸ್ವಲ್ಪ, ತುಪ್ಪ ಸ್ವಲ್ಪ ಯೂಸ್ ಮಾಡ್ಬೋದು. ಬಟ್ ನಾನು ಯಾವ್ದೋ ಬೇರೆ ಡಾಕ್ಟರ್ಸ್ ಒಂದು ವಿಡಿಯೋದಲ್ಲಿ ನೋಡಿದೆ, ಅವ್ರು ಹೇಳ್ತಾರೆ ನೀವೇನಿದ್ರು ಅಡುಗೆ ಆದ್ಮೇಲೆ ಅದನ್ನ ಸಿಂಪಡಿಸ್ಕೊಂಡು ಅಷ್ಟೇ ಅದು ಒಳ್ಳೇದು. ಒಗ್ಗರಣೆಗೆ ಹಾಕಿದ್ರೆ ಅದು ವೇಸ್ಟ್. ಈಗ ಹೇಳಿದ್ರಲ್ಲ ನೀವು, ಅದೇ ಆಲೂಗಡ್ಡೆ ಬದನೆಕಾಯಿ ಬೇಳೆಕಾಳು ಬಿಡಿ ಅನ್ನೋ ಥರ. ಅದು ಟ್ರುತ್ ಇಷ್ಟೇ, ಸ್ಯಾಚುರೇಟೆಡ್ ಫ್ಯಾಟ್ ಅವು, ಬಾಯ್ಲಿಂಗ್ ಪಾಯಿಂಟ್ ಮ್ಯಾಟ್ರ್ ಆಗುತ್ತೆ. ಸೊ ನಾವು ಒಗ್ಗರಣೆ ಮಾಡುವಾಗ ಅದನ್ನ ಹಾಕೊಂಡು ಮಾಡ್ಬೋದು, ಏನು ಪ್ರಾಬ್ಲಮ್ ಏನಾಗಲ್ಲ. ಎಳ್ಳೆಣ್ಣೆ ಆಕ್ಚುಲಿ ಕಮ್ಮಿನೇ ಹೇಳೋದು, ಜಾಸ್ತಿ ಬಂದು ಕೊಬ್ಬರಿ ಎಣ್ಣೆ, ಬೆಣ್ಣೆ, ತುಪ್ಪ, ಕೋಕೋನಟ್ ಆಯಿಲ್, ಬಟರ್, ಗೀ. ಕೋಕೋನಟ್ ಆಯಿಲ್, ಬಟರ್, ಗೀ ಎಷ್ಟು ಜಾಸ್ತಿ ಯೂಸ್ ಮಾಡ್ತಾರೋ ಅಷ್ಟು ನಿಮಗೆ. ಅಂದ್ರೆ ಅದು ಒಂದು 15 kgಗೆ ಇದು ಒಂದು 8 kg ಹಾಕಿ ಬಿಡಿಸಿದೀವಿ. ಎಳ್ಳು ಆಕ್ಚುಲಿ ನಿಮ್ಗೆ ಹೇಳಿದೇನಕ್ಕೆ ಅಂದ್ರೆ ಎಳ್ಳಿನ ಸ್ವಲ್ಪ ಕಮ್ಮಿನೇ ಹಾಕಿ ತೊಂದರೆ ಇಲ್ಲ, ಅದು ಬೋನ್ಸ್ ಗಟ್ಟಿ ಆಗುತ್ತೆ. ಬೋನ್ಸ್ ಇಲ್ಲ, ವೀಕ್ಲಿ ಒನ್ಸ್ ನೀವು ವಿಡಿಯೋ ಎಲ್ಲ ನೋಡ್ತೀನಲ್ಲ ಸರ್, ವೀಕ್ಲಿ ಒನ್ಸ್ ಎಳ್ಳು ಕೂಡ ತಿಂತೀನಿ ನಾನು. ವೀಕ್ಲಿ ಒನ್ಸ್ ತಿನ್ಕೊಂಡ್ರೆ ಹಂಗೆ ಮ್ಯಾನೇಜ್ ಆಗುತ್ತೆ. ಸೊ ಇಷ್ಟೇ ಮೇಂಟೈನ್ ಮಾಡ್ಕೊಂತ ಹೋಗಿ. ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ವಿ ನಿಮ್ಮ ಇದ್ರ ಬಗ್ಗೆ. ಬೇಳೆಕಾಳುಗಳಲ್ಲಿ ನಿಮ್ಗೆ ಕರಳು ಅಷ್ಟು ಡ್ಯಾಮೇಜ್ ಆಗಿತ್ತಲ್ಲ ಮೇಡಮ್. ಬೇಳೆ ಅಂದ್ರೆ ಸ್ವಲ್ಪ ಪ್ರೋಟೀನ್ ಜಾಸ್ತಿ, ಡೈಜೆಷನ್ ಆಗ್ತಾ ಇರ್ಲಿಲ್ಲ ಅದು, ಹಂಗಾಗಿ ಅದು ತಿನ್ಬೇಡಿ ಅಂತಾರೆ. ನಾನು ಇಲ್ಲ ಹಾಸ್ಪಿಟಲ್ಗೆ ಬರಕ್ ಮೊದ್ಲೇ ನೀರ್ ಕುಡಿದ್ರು ಕೂಡ ಇಲ್ಲಿ ನಿಂತ್ಕೊಬಿಡೋದು, ನನಗೆ ಫುಲ್ಲು ಟೈಟ್ ಆಗ್ಬಿಡೋದು, ಹೋಗ್ತಾನೆ ಇರ್ಲಿಲ್ಲ ಒಳಗಡೆ. ಈಗ ಏನ್ ತಿಂದ್ರು ಆರಾಮಾಗಿ, ಮುದ್ದೆ ಅಂತೂ ತಿನ್ನಕ್ಕೆ ಆಗ್ತಾ ಇರ್ಲಿಲ್ಲ ಸರ್, ಈಗ ಆರಾಮಾಗಿ ಹೋಗುತ್ತೆ, ಡೈಜೆಷನ್ ಕೂಡ. ಈಗ ಮುದ್ದೆ ತಿನ್ನಕ್ ಆಗ್ತಾ ಇಲ್ಲ ಅಂತ ಲೈಫ್ ಟೈಮ್ ಮುದ್ದೆ ಬಿಡಕ್ಕಾಗತ್ತಾ? ಬೇಳೆಕಾಳು ಬೇಳೆಕಾಳು ಬಿಡೋಂತ ಲೈಫ್ ಟೈಮ್ ಬಿಡಕ್ಕಾಗತ್ತಾ ಮೇಡಮ್? ಪ್ರಾಕ್ಟಿಕಲ್ ಮಾಡ್ಕೊಳಕ್ಕೆ ಆಗ್ತದೆ. ಈಗ 2 ಟೈಮ್ ಮುದ್ದೆ ಮಾಡ್ಕೊಂಡು ತಿಂತೀನಿ ಸರ್ ನಾನು, ಫಸ್ಟ್ ಮಾಡ್ಕೊಳಕ್ಕೆ ಆಗ್ತದೆ. ಸೊ ಇವಾಗ ಮನೇಲೆಲ್ಲ ಸಂತೋಷ, ಎಲ್ಲರೂ ಸರ್. ಇವಾಗ ನೀವು ಹತ್ರ ಆನಂದ ಭಾಷ್ಪನ ಅಥವಾ ದುಃಖದ ಕಣ್ಣೀರ? ಅದು ಖುಷಿಗೆ. ಎಸ್ ಅಷ್ಟೇ, ನಮ್ದು ದುಃಖದ ಕಣ್ಣೀರು ಆನಂದ ಭಾಷವಾಗಿ ಕನ್ವರ್ಟ್ ಆಗ್ಬೇಕು ಮೇಡಮ್. ಭಗವಂತ ಈ ಜೀವನ ಕೊಟ್ಟಿರೋದು ನಾವು ಚೆನ್ನಾಗೆ
ಒಳ್ಳೆತನದಲ್ಲಿದ್ದು ನಮ್ಮ ದೇಹದಿಂದ ಯಾವುದು ನೋವಿಲ್ದಂಗೆ ಮನಸ್ಸಲ್ಲಿ ಯಾವುದು ನೋವಿಲ್ದಂಗೆ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ಲಿ ಅಂತ ಕೊಟ್ಟಿರ್ತಾರೆ. ಈ ಥರ ಏನಾರು ಒಂದು ಕಷ್ಟಗಳು ಬಂದಾಗ ನಾವು ಧೈರ್ಯ ಗೆಡ್ದಂಗೆ ಫೇಸ್ ಮಾಡ್ಕೊಂಡು ಒಂದು ಆದ್ರೂ ಆ ನೋವು ಯಾವ ಶತ್ರು ಅಷ್ಟು ನೋವಿರುತ್ತೆ ಸರ್. ನಾನು ಎಲ್ಲರೂ ಅನ್ನುವಾಗ ಅನ್ಕೊಳ್ತಿದ್ದೆ ನನ್ನ ನೋವು ನನಗಿದೆ, ಎಲ್ಲರೂ ಇಷ್ಟು ಚೆನ್ನಾಗಿದ್ದಾಳೆ ಅಂತ ಅಂತಾರಲ್ಲ ಅಂತ ಅನ್ಕೋತಿದ್ದೆ. ಆದ್ರೂ ಆಮೇಲೆ ಅನ್ಕೋತಿದ್ದೆ ನನಗಿದ್ರು ಅವ್ರು ನನಗೆ ಅಂದ್ರು ಅವ್ರಿಗೆ ಮಾತ್ರ ಈ ನೋವು ಬರ್ಬಾರ್ದು, ಯಾಕಂದ್ರೆ ಅವ್ರಿಗೂ ಮಕ್ಳು ಅವ್ರದ್ದು ಫ್ಯಾಮಿಲಿ ಅನ್ನೋದಿರುತ್ತೆ. ನಾವು ಕಷ್ಟದಲ್ಲಿದ್ದಾಗ ಯೂಶಲಿ ಇನ್ನೊಬ್ರಿಗೆ ನಾವು ಒಳ್ಳೇದನ್ನೇ ಬಗಸ್ತೀವಿ ನಾವು. ಅವರು ಒಳ್ಳೇದಿರ್ತಾರಲ್ಲ ಅದು ಅವ್ರ ನೋವಿನ ಕಷ್ಟ ಗೊತ್ತಿರಲ್ಲ ಅವ್ರಿಗೆ, ಹಂಗಾಗಿ ಮನಸ್ಸಿಗೆ ಬಂದಂಗೆ ಮಾತಾಡ್ತಾರೆ. ಯಾಕಂದ್ರೆ ಮನುಷ್ಯನ ಬುದ್ಧಿ ಹಂಗೇನೆ ಅದು. ಏನ್ ಮಾಡಕ್ಕಲ್ಲ, ಕ್ಷಮೆ ಮಾಡ್ಬಿಟ್ಟು ನಮ್ಮ ಜೀವನ ನಾವು ನೋಡ್ಕೋಬೇಕು ಮೇಡಮ್. ಇವಾಗ ನೋಡಿ ಚೆನ್ನಾಗಿದ್ದೀರಾ, ಅವ್ರು ಕಷ್ಟವಾಗಿದ್ದಾಗಲೂ ಬಂದಿಲ್ಲ, ಇವಾಗ ಚೆನ್ನಾಗಿದ್ದಾಗ ಅಷ್ಟೇ ಅಷ್ಟೇ ಮೇಡಮ್, ಅಷ್ಟೇ. ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥ ಏನಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಎಲ್ಲರೂ ಬನ್ನಿ, ಬೇಗ ಹುಷಾರಾಗ್ತೀರಾ, ಚೆನ್ನಾಗಾಗ್ತೀರಾ, ಆರಾಮಾಗಿರ್ಬೋದು. ಎಲ್ಲರೂ ಬಂದು ಇಲ್ಲೊಂದ್ಸಲ ತೋರಿಸ್ಕೊಂಡು ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ನೀವೇನು ಹೇಳ್ತೀರಾ ಸರ್? ಸರ್ ಇಲ್ಲಿ ಸರ್ ಈಗ ಟೋಟಲ್ ಈಗ 5 ವರ್ಷದಿಂದ ತುಂಬಾ ಕಷ್ಟಪಟ್ಟಿದ್ದೀನಿ. ತುಂಬಾ ಕಷ್ಟ ಅನ್ನೋದು ಹೇಳ್ಕೋಬಾರ್ದು. ಪ್ರತಿಯೊಂದು ಎಷ್ಟೇ ನೆಮ್ಮದಿ ಇಲ್ದಾಗ ಎಷ್ಟೇ ಕೆಲಸ ಮಾಡಿ ಏನೇ ಮಾಡಿದ್ರು ನೆಮ್ಮದಿ ಇರ್ತಾ ಇರಲಿಲ್ಲ. ಈಗ ಇಲ್ಲಿ ಬಂದ ಮೇಲೆ ಒಂದೇ ದಿವಸಕ್ಕೆ ಅಲ್ಲಿ ಊರಿಗೆ ಹೋಗ್ತಿದ್ದಂಗೆ ಹೇಳ್ದೆ, ಇಲ್ಲ ಪಕ್ಕ ಹುಷಾರಾಗ್ತೀಯ ಬಿಡು, ಯಾವುದೇ ತೊಂದರೆ ಆಗಲ್ಲ ಅಂತ. ಇಲ್ಲಿ ಈಗ ಬನ್ನಿ, ಈಗ ಯೂಟ್ಯೂಬಲ್ಲಿ ಸರ್ ಈಗ ಮಾತಾಡ್ತಾ ಇರ್ತಾರೆ, ಅದನ್ನು ಅಬ್ಸರ್ವ್ ಮಾಡಿ ಇಲ್ಲಿ ಬಂದು ತೋರಿಸಿ, ಯಾವುದೇ ಕಾರಣಕ್ಕೂ ಮಿಸ್ ಇಲ್ದಂಗೆ ಹುಷಾರಾಗ್ತೀರಾ, ಚೆನ್ನಾಗಾಗ್ತೀರಾ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.